ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 5ನೇ ತಾರೀಕು ಜನವರಿ 2024 ಶುಕ್ರವಾರ. ಶೋಭಕೃತ್ ನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಕೃಷ್ಣ ಪಕ್ಷದ ನವಮಿ ತಿಥಿ, ಚಿತ್ತಾ ನಕ್ಷತ್ರ, ಸುಕರ್ಮಯೋಗ, ಗರಕರಣ. ಇವತ್ತಿನ ಪಂಚಾಂಗ ಫಲ. ವರ್ಷ ಭವಿಷ್ಯದ ಈ ಒಂದು ವಿಶೇಷ ಮಾಲಿಕೆಗಳು ತುಲಾ ರಾಶಿಗೆ ಈ ವರ್ಷ 2024 ಹೇಗಿದೆ ಅನ್ನತಕ್ಕಂಥದ್ದು. ನಮ್ಮ ರಾಶಿ, ನಮ್ಮ ಶಕ್ತಿ, ನಮ್ಮ ಬಲ, ನಮ್ಮ ನಿರ್ಬಲತ್ವ ಯಾವಾಗಲೂ ಅಷ್ಟೇ ಮಕ್ಕಳೇ, ನಮಗೆ ಗೊತ್ತಿಲ್ಲದೆಯೇ ಕೆಲವು ವ್ಯವಹಾರವನ್ನ ಪ್ರಚೋದನೆ ಮಾಡಿಸುತ್ತೆ. ನಮಗದು ಗೊತ್ತಿದೆಯಾ ಗೊತ್ತಿಲ್ವಾ, ಬೇಕು ಅಂತ ಮಾಡಿದ್ವಾ ಇಲ್ಲ, ಬೇಡ ಅಂತ ಮಾಡಿದ್ವಾ ಇಲ್ಲ. ತುಂಬಾ ಜನ, ಅದರಲ್ಲೂ ತುಲಾ ರಾಶಿ ನೋಡ್ತಿದ್ದಾನೆ, ಮಕ್ಕಳ ವಿಚಾರದಲ್ಲಿ ಗಾಬರಿ ಪಟ್ಕೊಂಡು ಬರ್ತಿರೋರ್ನ ನೋಡ್ತಿದ್ದಾನೆ. ಅದರಲ್ಲೂ 2005 ಮದುವೆ ಆಗಿರತಕ್ಕಂಥವರಿಗೆ ಬಿರುಗಾಳಿ ತಪ್ಪಿದ್ದಲ್ಲ. 2005 ಅಲ್ಲಿ ನೋಡಿ, ಆ ಗುರುವಿನ ಭಾವ ಎಲ್ಲಿದೆ, ಶನಿಯ ಭಾವ ಎಲ್ಲಿದೆ ಅಂತ. ಅಲ್ಲೊಂದು ಅಲ್ಲೋಲ ಕಲ್ಲೋಲವೇ. ಇಸವಿ 2005 ಮದುವೆ ಆಗಿದ್ದೀರಿ ಅಂದ್ರೆ ಮದುವೆ ನಿಂತು ಹೋಗ್ಬೇಕಿತ್ತು. ನಿಂತು ಹೋಗಬೇಕಾದ ಮದುವೆ. ನಾನು ಯಾವಾಗಲೂ ಹೇಳ್ತಿರ್ತೇನೆ, ಮೊನ್ನೆ ಕೂಡ ಒಂದು ಪುಟ್ಟ ಜೀವ ಮದುವೆ ನಿಶ್ಚಿತಾರ್ಥ ಆಗಿದೆ. ಜಾತಕ ತಗೋಬಂತು. ಇಡುತ್ತಿದ್ದ ಹಾಗೆ, ಅಮ್ಮ ನಿನ್ನ ಮದುವೆಯಲ್ಲಿ ಒಂದು ಏನೋ ಕಂಟಕ ಇದೆ, ಯಾಕೋ ಗಲಿಬಿಲಿ ಆಗ್ಬಿಟ್ಟಿದೆಯಾ, ಕಣ್ಣೀರು, ಏನೋ ಸಂಕಟ, ನಿನಗೆ ಸಮಾಧಾನ ಇಲ್ಲ. ತಾಯಿಯ ಒತ್ತಡಕ್ಕೆ, ಕುಟುಂಬದ ಒತ್ತಡಕ್ಕೆ, ಬಂಧುಗಳ ಒತ್ತಡಕ್ಕೆ ಗಾಬರಿಗೊಳಗಾಗಿ ಮದುವೆ ಮಾತು ಯೋಚನೆ ಈ ತರದ್ದು ಹಾಕೊಂಡು ಕೂತು ಬಿಟ್ಟಿದ್ದೀಯ ಅಂದ್ರೆ ಬಿಕ್ಕಿ ಬಿಕ್ಕಿ ಅಳ್ತಿದೆ. ಎಂಗೇಜ್ಮೆಂಟ್ ಆದ ಮಾರನೇ ದಿನ ಹುಡುಗನ ಜೊತೆ ದೇವಸ್ಥಾನಕ್ಕೆ ಹೋಗ್ತಾರೆ. ಗಾಡಿ ಬ್ರೇಕ್ ಡೌನ್. ಸರಿ, ಅಲ್ಲಿ ಪ್ರಸಾದ ಸಿಗಬೇಕಾಗಿದ್ದು ಸಿಗಲಿಲ್ಲ. ಅಲ್ಲೇ ಆತಂಕ ಆಗಿದೆ. ಸರಿ ಆಯ್ತು, ಇನ್ನು ಸ್ವಲ್ಪ ದೂರ ಅಂತ ಹೋಗ್ತಾರೆ. ಆಗಿದ್ದಾಗ್ಲಿ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಹೋಟೆಲ್ಗೆ ತಿಂಡಿಯೋ ಇನ್ನೊಂದು, ಗಾಡಿಯೇ ಆಕ್ಸಿಡೆಂಟ್, ಕಂಪಿಸಿ ಬಿಟ್ಟಿದೆ ಮಗು. ಅದೃಷ್ಟಕ್ಕೇನೂ ಆಗಿಲ್ಲ. ವೃಷಭ ಲಗ್ನ, 8ನೇ ಮನೆಯಲ್ಲಿ ಶುಕ್ರ ಕುಜ. ನಿನ್ ಮನ್ಸಲ್ಲಿ ಒಬ್ಬರಿದ್ದಾರೆ. ಹೌದು ಗುರುಗಳ, ಮನೇಲಿ ಒಪ್ಪಲ್ಲ, ಹೇಳೋಕ್ ಆಗ್ತಿಲ್ಲ, ಇರ್ಲಿಕ್ ಆಗ್ತಿಲ್ಲ, ಹುಡುಗ ರೆಡಿ ಇದ್ದಾನೆ, ಬಟ್ ನಿನಗೆ ಯಾಕೋ ಕಸಿವಿಸಿ. ಈ ಎಂಗೇಜ್ಮೆಂಟ್ ಆಗೋದಾ, ನಾನು ಇಷ್ಟಪಟ್ಟಿದ್ದಾಗೋದಾ, ಎರಡೂ ಬೇಡ, ಸುಮ್ಮನಿದ್ದು ಬಿಡು ಗುರುಗಳೇ. ಅಮ್ಮ ಒಪ್ತಿಲ್ಲ, ನನಗೆ ಯಾಕೋ ಮದುವೆಗೆ ಮನ್ಸಿಲ್ಲ, ಯಾಕೋ ಆ ಹುಡುಗನಲ್ಲಿ ಆ ಅನುರಾಗ ಬರ್ತಿಲ್ಲ, ಆ ಅನುಬಂಧ ಬರ್ತಿಲ್ಲ. ಯಾಕಂದ್ರೆ ಆಲ್ರೆಡಿ ಒಂದು ಕುಳಿತಿದೆ ಮನ್ಸಲ್ಲಿ. ಅದರ ಮೇಲೆ 2 ಬಾರಿ ಆ ಅವಘಡ ಸಂಭವಿಸಿರ್ತಕ್ಕಂಥದ್ದು. ನೆನಪಿಟ್ಟುಕೊಳ್ಳಿ, ಮದುವೆಗಳು ನಡೆಯುವಾಗ ಈ ರೀತಿ ವಿಚಿತ್ರವಾಗಿ ಕೆಲವೊಂದು ಸನ್ನಿವೇಶ ಸಂದರ್ಭ ಬಂದರೆ, ಕಡಿಮೆ ಅಂದ್ರೂ ಒಂದು 7 ರಿಂದ 8 ಲಕ್ಷ ಜಾತಕಗಳ ಪರಾಮರ್ಶೆ ಮಾಡಿರ್ತಕ್ಕಂಥದ್ದು. ನೇರ ಹೇಳ್ತಾನೆ, ಬೇಜಾರು ಮಾಡ್ಕೋಬೇಡಿ. ಈ ರೀತಿ ಅವಘಡ, ಈ ರೀತಿ ಏನೋ ತಡೆದ ಮದುವೆ, ನಿಂತ ಮದುವೆ, ಆ ಒಂದು ಮದುವೆ ಸಂದರ್ಭದಲ್ಲಿ ತಗೊಳ್ಳೋದೋ ಕೊಡೋದೋ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು, ನಿಲ್ಲಿಸಿಬಿಡಿ. ಏನೂ ಆಗಲ್ಲ. ನಿಮ್ಮ ಮಗನಿಗೇನು ಮಹಾರಾಣಿ ತರ್ತಿಲ್ಲ, ನೀವು ಮಹಾರಾಜನನ್ನ ತರ್ತಿಲ್ಲ ಮಗಳಿಗೆ. ಏನಾಗ್ಬಿಡುತ್ತೆ, 100 ಮದುವೆ ಮುರಿದರೂ ಒಂದು ಮದುವೆಯ ನಂತರ ಮುರಿಯಬಾರದು. ಇದುವೇ ಧರ್ಮಶಾಸ್ತ್ರ ಹೇಳೋದು. ಇದನ್ನ ತುಂಬಾ ಜನ ಅರ್ಥನೆ ಮಾಡ್ಕೊಳ್ಳಲ್ಲ. ಇಲ್ಲ ಗುರುಗಳೇ, ನಮ್ಮ ಮರ್ಯಾದೆ ಹೋಗ್ಬಿಡುತ್ತೆ, ನಮ್ಮ ಕುಟುಂಬದ ಗೌರವ ಹೋಗ್ಬಿಡುತ್ತೆ. ಏನೂ ಆಗೋಲ್ಲ. ನೀವೆಷ್ಟು ಜನಕ್ಕೆ ಗೊತ್ತಿದ್ದೀರಿ? ಅರೆ, ದೇಶ ಆಳ್ತಿರೋ ದೊರೆ, ರಾಜ್ಯ ಆಳ್ತಿರೋ ದೊರೆ, ಅವ್ರಿಗಿಲ್ಲದಷ್ಟು ಅವಮಾನಗಳು ಅಪಮಾನಗಳ. ಅವ್ರು ಯಾವ ಡಿಸಿಷನ್ ತಗೊಂಡು ಇನ್ನೊಂದು ಡಿಸಿಷನ್ ಆಪೋಸಿಟ್ ರೆಡಿ ಇದ್ದಿರುತ್ತೆ. ಯಾವುದೋ ಒಂದು ದೇವಸ್ಥಾನ ಇನಾಗ್ರೇಷನ್ಗೆ ಹೋದ್ರೆ, ಈ ದೇವಸ್ಥಾನಕ್ಕೆ ಬರ್ಲಿಲ್ಲ ಗೊತ್ತಾ, ಅವರು ಆ ದೇವ್ರಿಗೆ ಸೇರಿದವರು ಅಂತಾರೆ. ಬರೀ ಆ ದೇವ್ರನ್ನೇ ಪ್ರಚಾರ ಮಾಡ್ತಾರೆ. ಇವತ್ತು ನೋಡಿ, ರಾಮರ ವಿಚಾರದಲ್ಲಿ ಅದು ದೇಶದ ದೊರೆ ಇರ್ಬೋದು, ನಮ್ಮ ರಾಜ್ಯದ ದೊರೆ ಇರ್ಬೋದು, ಅಲ್ಲಿ ಬರ್ತಿರೋ ಮಾತುಗಳು ನೋಡಿ, ವೈಚಿತ್ರಗಳು ನೋಡಿ,
ವೈಶಿಷ್ಟ್ಯತೆಗಳು ನೋಡಿ ಅವಮಾನಗಳು, ಅಪವಾದಗಳು, ಸನ್ಮಾನಗಳು ಎಲ್ಲ ನಡೀತಿದೆ. ರಾಮ ಒಬ್ಬರು ಸೊತ್ತಲ್ಲ ಅಂತ ಒಬ್ರು, ರಾಮ ಇವ್ರಿಗೆ ಮಾತ್ರ ಸೊತ್ತು ಅಂತ ಒಬ್ರು. ನೋಡಿ ಅಲ್ಲಿ ನಡೀತಿರೋದು ನೋಡಿ, ಅವ್ರು ನಿಂತಿರೋದು ನೋಡಿ. ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಇದೆಲ್ಲ ತಲೆ ಕೆಡಿಸ್ಕೊಂಡ್ರೆ ಅವ್ರ ರಾಜ್ಯ ಆಳಕ್ಕಾಗಲ್ಲ, ದೇಶ ಆಳಕ್ಕಾಗಲ್ಲ. ಅದು ಅವ್ರ ಸ್ಥಾಯಿ. 7 ಕೋಟಿ ಕನ್ನಡಿಗರ ರೆಪ್ರೆಸೆಂಟೇಟಿವ್ ಅವರು. ಒಂದೊಂದು ಬಾರಿ ಒಬ್ಬೊಬ್ಬರ ಹತ್ರ ನಿಂತ್ಕೊಳ್ಳಲಿಕ್ಕೆ ಬಿಡುವುದಿಲ್ಲ. ಈ ರೀತಿಯ ಭಾವಗಳಾಗತಕ್ಕಂಥದ್ದು ಮಾಡಿಸುತ್ತೆ, ಖಂಡಿತ ಮಾಡಿಸುತ್ತೆ. ನೀವು ಆ ದೊರೆಯ, ನೀವು ಆ ದೊರೆ ಮಟ್ಟದ ಒಂದು ಸ್ಥಾನದಲ್ಲಿದ್ದೀರಾ? ನೀವು ಆ ಒಂದು ದೊಡ್ಡ ಮಟ್ಟದ ಹೆಸರು, ಗೌರವ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಕುಳಿತಿದ್ದೀರಾ? ಯೋಚನೆ ಮಾಡಿ ನೋಡಿ. ಇಲ್ಲ ಗುರುಗಳೇ, ಹಾಗೆ ಗುರುಗಳೇ, ಏನು ನಿಮ್ಮನ್ನ ಅಂಬಾರಿ ಮೇಲೆ ಕುಂದರ್ಸ್ಬಿಡ್ತಾರೆ. ಅರ್ಜುನ ಸತ್ಯ ಎಷ್ಟು ದಿನ ಆಯ್ತು ಮಕ್ಕಳೇ? ಯಾರಿಗ್ ನೆನಪಿದೆ ಮಕ್ಕಳೇ? ನಮ್ಮ ನಾಡದೇವಿಯನ್ನ ಹೊತ್ತುಕೊಂಡು ನಡೆದಂತ ಅರ್ಜುನ ಅಂಬಾರಿಯನ್ನ ಯಾರಿಗ ನೆನಪಿದೆ? ಯಾರು ಕಣ್ಣೀರ್ ಹಾಕ್ತಾರೆ? ಯಾರು ಅದಕ್ಕೆ? ಆ ದೊರೆ ಮನತನ. ಅವ್ರು ನಿಂತಿದ್ರು, ಬಂದ್ರು. ಯಾರು ನೆನಪಿದೆ? ಯಾರು ನೆನ್ಪಿಟ್ಕೊಳ್ಳಲ್ಲ. ಯಾವುದು ನೆನ್ಪಿಟ್ಕೊಳ್ಳಲ್ಲ. ಪ್ರಕೃತಿಗಿರತಕ್ಕಂತ ಒಂದು ದೊಡ್ಡದಾದಂತ ವರ ಏನ್ ಗೊತ್ತಾ ನಮಗೆ? ಆ ಪ್ರಕೃತಿ ಮಾತೆ ಕೊಟ್ಟಿರ್ತಕ್ಕಂಥದ್ದು ಮರೆತು ಮುಂದಕ್ಕೆ ಹೋಗಬೇಕು ಅನ್ನತಕ್ಕಂಥ ಒಂದು ಭಾವ. ಇದನ್ನ ತಿಳ್ಕೊಳ್ಳದೆ, ಹೇ ಗುರುಗಳೇ, ಆ ಮಗು ಬಿಕ್ಕಿ ಬಿಕ್ಕಿ ಅಳ್ತಿದೆ, ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಾನು ಏನ್ ಮಾಡ್ಲಿ ಹೇಳಿ. ಇನ್ನೊಂದು ತಾಯಿ ವಿ ಅಕ್ಷರದವ್ರದ್ದು. ಅಯ್ಯೋ ರಾಮಚಂದ್ರ, ಹೇಳಿದೆ, ನೀನ್ ಜೈಲಲ್ಲಿದ್ದೀಯ ತಾಯಿ, ಬಂದ್ಬಿಡು ಹೊರಗಡೆ. ಜೈಲಿನಲ್ಲಿದ್ದೀಯ, ಹೊರಗಡೆ ಬಂದು ಬಿಡಿ. ಇಷ್ಟೇ ಹೇಳಿದ್ದು. ಬಂದು ಬಿಡಿ ತಾಯಿ, ದೈವಿಚ್ಛೆ ಇದ್ದಂತಾಗಲಿ. ಇನ್ನೂ ಯಾಕೆ ಆ ಒಂದ್ ಕಡಿಮೆ ಅಂದ್ರೆ 24ರಿಂದ 25 ವರ್ಷ ನೀನು ಬಾಧೆ ಪಟ್ಟಿದ್ದಿ ಅಂದ್ರೆ, ಇಲ್ಲ ಗುರುಗಳೇ 35 ವರ್ಷ. ಯಾವ ತಪ್ಪು ಮಾಡಿದ್ರಿ ಅಂತ ಹೇಳಿಬಿಟ್ಟು ಈ ಶಿಕ್ಷೆ? ಏನೋ ಒಂದು ಕೊಲೆ ಮಾಡಿದ್ರೆ 7 ವರ್ಷ, 14 ವರ್ಷ, ಇನ್ನೊಂದು ಶಿಕ್ಷೆ ಒಪ್ಪೋಣ. ಅಂತ ಕೊಲೆ, ಅಂತ ಮೋಸ, ಅಂತ ದಗ, ಅಂತ ದೇಶದ್ರೋಹ, ರಾಜದ್ರೋಹ, ಈ ಒಂದು ಸಾರ್ವಜನಿಕರ ಸಂಪತ್ತನ್ನ ಲೂಟ್ ಮಾಡಿ, ಇನ್ನೊಂದು ಮಾಡಿ, ಅವರುಗಳೇ ಅಚ್ಚುಕಟ್ಟಾಗಿ ಇದ್ದಾರೆ. ಈ ರೀತಿ ಕಂಪಿಸುವುದಾ? ಏನಾದ್ರೂ ನಮ್ಮ ಮಕ್ಕಳಿಗಾಗ್ಬಿಟ್ರೆ ಗೋಡೆ ಮೇಲಿರೋ ಫೋಟೋ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳಿ ನೀವು. ನೋಡಿ, ಬೇಜಾರು ಮಾಡ್ಕೋಬೇಡಿ. ಒಂದ್ ಸತ್ಯ ಹೇಳ್ತೇನೆ, ಕಾಲಕ್ಕೆ ತಕ್ಕಂತೆ ಪ್ರತಿ 30 ವರ್ಷಕ್ಕೆ ಮನುಷ್ಯನ ಆಲೋಚನೆ, ವಿವೇಚನ, ಚಿಂತನ, ಮಂಥನ ಬದಲಾಗ್ತಾ ಇರುತ್ತೆ. ಅಲ್ಲೇ ಕುತ್ಕೋಬಾರ್ದು. ಹೌದು, ಅವನ ಆಚಾರಗಳು ಬದಲಾಗ್ತವೆ. ನೀವು ನಂಬ್ತೀರಾ? ಇವತ್ತು ನಮ್ಮ ಧಾರ್ಮಿಕ ಪ್ರಜ್ಞೆ ಯುವ ಪೀಳಿಗೆ ಯಾವ ಮಟ್ಟಕ್ಕೆ ಅಂದರೆ, ಇನ್ನು 3 ತಿಂಗಳಲ್ಲಿ ಕಡಿಮೆ ಅಂದ್ರೆ 3 ಕೋಟಿ ಜನರು ಅಯೋಧ್ಯ ಧಾಮವನ್ನ ಹೋಗಿ ವೀಕ್ಷಿಸ್ತಕ್ಕಂಥದ್ದಿದೆ ಅಂತಕ್ಕಂಥದ್ದು. ನಾನು ಹೇಳ್ತಿಲ್ಲ, ಸೆನ್ಸಸ್ ಹೇಳ್ತಿದೆ, ಡೇಟಾ ಹೇಳ್ತಿದೆ. ಅದರಲ್ಲಿ 70% ಯಾರು ಗೊತ್ತಾ? ವಯಸ್ಸಾದವರಲ್ಲ, ಯುವಕರು, ಯುವತಿಯರು. ಧರ್ಮದ ಮೇಲೆ, ದೇವರ ಮೇಲೆ ನಂಬಿಕೆಗಳು ಅವರಲ್ಲಿ ಹೆಚ್ಚಾಗ್ತಾ ಇದೆ. ನಾವು ಅವರನ್ನ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ, ನಾವು ಕೂಡ ಅಷ್ಟೊಂದು ಜಾಗೃತಿ ಇರ್ಲಿಲ್ಲ. ಇವತ್ತೊಂದೊಂದು ಧರ್ಮಕ್ಷೇತ್ರವೂ ಕೂಡ ತುಂಬಿ ತುಳುಕಿದೆ. ಇವತ್ತು ಗೋವಾ ಅಲ್ಲ, ಬೀಚುಗಳಲ್ಲ, ಧರ್ಮಕ್ಷೇತ್ರಗಳು. ಎಲ್ಲಾ ಧರ್ಮಕ್ಷೇತ್ರಗಳು, ಒಂದು ಧರ್ಮ ಅಲ್ಲ, ಎಲ್ಲಾ ಧರ್ಮಕ್ಷೇತ್ರಗಳ ಕಡೆ ನಮ್ಮ ಯುವಕರ ಪಡೆ ವಾಲ್ತಿದೆ. ಆ ಕಾಣದ ದೈವವನ್ನ ನಂಬಲಿಕ್ಕೆ ಶುರು ಮಾಡಿದ್ದಾರೆ. ಆ ಶಕ್ತಿಯನ್ನ ನಂಬಲಿಕ್ಕೆ ಹೋಗ್ತಿದ್ದಾರೆ. ಹೌದು, ಅವ್ರಿಗೂ ಹುಡುಕಾಟ. ನಾನು ಎಷ್ಟು ಬುದ್ಧಿವಂತ, ಎಷ್ಟು ಜ್ಞಾನವಂತ, ಎಷ್ಟು ಕಷ್ಟಪಟ್ಟಿದ್ದೇನೆ, ಎಷ್ಟು ದುಡಿದಿದ್ದೇನೆ, ಆದ್ರೂ ನನಗೆ ಮೀರಿದಂಥದ್ದು ಏನೋ ಮೀರಿ ನಡೆಯುತ್ತಿದೆ ಅನ್ನುತ್ತಿದ್ದ ಹಾಗೆ ಅವರು ಹುಡುಕಾಟ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಇವತ್ತು. ಇಲ್ಲ ಅಂದ್ರೆ ತಿರುಪತಿ ಯಾಕೆ ಇಷ್ಟು ತುಂಬಿ ತುಳುಕಬೇಕು? ಅಯೋಧ್ಯೆಗೆ ನೆಕ್ಸ್ಟ್ 3 ತಿಂಗಳಲ್ಲಿ 3 ಕೋಟಿ ಜನ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಒಂದು ದಿನಕ್ಕೆ ಎಷ್ಟು ಜನ ಹಾಗಾದ್ರೆ? ಕಡಿಮೆ ಅಂದ್ರೆ 30 ಲಕ್ಷ ಜನರ ವಿಸಿಟ್ ಆಗುತ್ತೆ ಒಂದು ದಿನಕ್ಕೆ. 3 ತಿಂಗಳಲ್ಲಿ 3 ಕೋಟಿ ಅಂತ ಹೇಳ್ದ ಅಂದ್ರೆ ಎಷ್ಟು ದೊಡ್ಡ ಧಾರ್ಮಿಕ ಕ್ಷೇತ್ರ ಅದು ಆಗ್ತಿದೆ ಅಂದ್ರೆ. ಬದಲಾಗ್ತಿದ್ದಾರೆ. ನಮ್ಮ ಮಕ್ಕಳಲ್ಲೇ ಗಲಿಬಿಲಿ ಇದೆ, ಅವರಲ್ಲೇ ಒಂದು ಕನ್ಫ್ಯೂಷನ್ ಇದೆ, ಅವರಲ್ಲೇ ನಾವೇ ಗಡಿಬಿಡಿ. ಅವ್ರಿಗೊಂದು ಸಮಯ ಕೊಡಿ ಆಗಲಿ. ಯಾಕಂತ ಒತ್ತಡ? ಮೊನ್ನೆ ಕೂಡ ಒಂದು ಕಡಿಮೆ ಅಂದ್ರು 18 ಜಾತಕ ನೋಡಿದ್ದಾನೆ. ಕೊರೋನಾ ಸಂದರ್ಭದಲ್ಲಿ ಮದುವೆ ಮಾಡಿ ಎಡವಟ್ಟಾಗಿರತಕ್ಕಂಥದ್ದು. ಹೇಳಿದ್ದೆ, ಕೊರೋನಾ ಸಂದರ್ಭದ ಮದುವೆ ರಣಕೇಕೆ ಹಾಕ್ಸುತ್ತೆ ಅಂತ. ನೋಡಿ, ನೀವು ಹೇಳಿದ್ರಿ, ಆಲೋಚನೆ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಗ್ರಹಗಳು.
ನಮ್ಮ ವಿವೇಚನೆ, ಆಲೋಚನೆ, ಸಮಾಲೋಚನೆ ಬೇಕು ಅಂತ ತಪ್ಪು ಮಾಡ್ಬೇಕು ತಂದೆ ತಾಯಿ ಮಾಡ್ತಾರ? ಇಲ್ಲ, ಮಕ್ಕಳು ಬೇರೆ ಬೇರೆ ಏನೇನೋ ಮೋಸಗಳು ನಡೀತಿರೋ ಒಂದು ಭಾಗದಲ್ಲಿ ನಮ್ಮ ಮಗಳು ದಿವ್ಯ ಪ್ರಭಾ. ಸೀತಮ್ಮ ಎಲ್ಲೂ ಇಲ್ಲ, ಕೃಷ್ಣಮ್ಮ ಎಲ್ಲೂ ಇಲ್ಲ, ರುಕ್ಮಿಣಮ್ಮ ಎಲ್ಲೂ ಇಲ್ಲ, ದ್ರೌಪದಮ್ಮ ಎಲ್ಲೂ ಇಲ್ಲ. ಇಲ್ಲೇ ಇದಾರೆ ನಮ್ಮ ಮಕ್ಕಳು ನಮ್ಮ ಮುಂದ್ಗಡೆ. ಏನೋ ಆಗ್ಬಿಟ್ಟಿದೆ, ಇನ್ನೇನೋ ಕಳ್ಕೊಬಿಟ್ಟಿದ್ದೀರಿ, ಇನ್ನೇನೋ ರಾಜ್ಯ ಕಳ್ಕೊಬಿಟ್ರಿ. ಅವರು ಗಲಿಬಿಲಿಯಾಗಿ ನೋಡಿ. ಇವತ್ತು ಆತ್ಮಹತ್ಯೆ ಪ್ರಸಂಗಗಳು ಹೆಂಗಾಗ್ತಿದೆ, ಡಿಪ್ರೆಷನ್ ಮಟ್ಟಗಳು ಏನೇನಾಗ್ತಿದೆ, ಕ್ಯಾನ್ಸರ್ ಮಟ್ಟದ ಏನೇನಾಗ್ತಿದೆ, ಶುಗರ್ ಮಟ್ಟದ ಏನಾಗ್ತಿದೆ. ಕಾರಣ ಏನ್ ಗೊತ್ತು? ನಾವು ಆಗ್ತಿರೋ ಅತಿ ಮುಖ್ಯವಾದಂತ ಒತ್ತಡ, ಟಾರ್ಗೆಟ್, ರೀಚ್ ಇರ್ಲಿ ಆಗ್ತಾರೆ. ಇದೇ ಆಗ್ತಿರೋದು ಮಕ್ಕಳೇ. ದಯಮಾಡಿ ಒಂಚೂರು ಆ ಮದುವೆ ವಿಚಾರ ಇರ್ಬೋದು, ವ್ಯವಹಾರ ವಿಚಾರ ಇರ್ಬೋದು, ಭೂಮಿ ವಿಚಾರ ಇರ್ಬೋದು, ಮನೆ ವಿಚಾರ ಇರ್ಬೋದು. ಒಬ್ಬರು ಪುಣ್ಯಾತ್ಮರು 8 ಎಲೆ ಅಂತ ಹೇಳಿದ್ದೆ, ನೀನ್ ಏನ್ ಕಗ್ಗಂಡ್ ನೋಡಿಲ್ಲ. ಗಂಟು ಗೂನಿನ ಮೇಲೆ ಕಡಿಮೆ ಅಂದ್ರು 30 ಲಕ್ಷ, 60 ಲಕ್ಷ, 90 ಲಕ್ಷ ಕಳ್ಕೊಂಡಿದ್ದೆ ಅಂದ್ರೆ ಎಕ್ಸಾಕ್ಟ್ಲಿ 90 ಲಕ್ಷ ಮನೆ ಕಟ್ಟಿಬಿಟ್ಟಿಯಾ ಅಂದೆ. ಹೌದು ಗುರುಗಳೇ, ಆಗ ಬಂತು ನೋಡ ಆಪತ್ತು. ನೋಡಿ, ಕುಜರಾಹು ಸಂಧಿ ಇದೆ, ನೋಡ್ಕೊಂಡಿಲ್ಲ. ಅಷ್ಟಮ ಭಾವದಲ್ಲಿದೆ, ನೋಡ್ಕೊಂಡಿಲ್ಲ. ಏನೋ ಒಂದು ಧೈರ್ಯ, ಅಷ್ಟಮಸ್ತ ಕುಜ ಧೈರ್ಯನೂ ಕೊಟ್ಬಿಡ್ತಾನೆ. ವಿಪರೀತ ಪ್ರಚೋದನೆ, ತಗೊಳ್ಳಿ ಕಟ್ಬಿಟ್ರು. ಸಾಲನೋ ಇನ್ನೊಂದು ತೀರ್ಸೋ ತಾಕತ್ತಿತ್ತು. ಈಗ ಎಲ್ಲ ಒಂಥರ ದಿಕ್ಕು ತಪ್ಪಿದ ನಾವಿಕೆಯ ತರ. ದಯಮಾಡಿ ಹೇಳ್ತಾನೆ, ಮದುವೆಗಳು ಅತಿ ಮುಖ್ಯವಾಗಿ ಮಾಡುವಾಗ ದುಡುಕ್ಬೇಡಿ. ಮಕ್ಕಳಿಗೂ ಹೇಳಿ, ಆಯ್ತು ಕಣ್ರು, ಇಷ್ಟಪಟ್ಟಿದಿರ್ತಾನೆ, ಆಗ್ಲಿ, ಸ್ವಲ್ಪ ಸಮಯ ತಗೊಳ್ಳಿ. ಎಲ್ಲೋ ಓಡೋಗಿ ಕಾರಲ್ಲಿ ಮದುವೆ, ದೇವಸ್ಥಾನದಲ್ಲಿ ಮದುವೆ, ಬೆಟ್ಟದಲ್ಲಿ ಮದುವೆ, ಗುಡ್ಡದಲ್ಲಿ ಮದುವೆ. ಮಕ್ಕಳಾಗೆಪ್ಪ, ಆ ಮಕ್ಕಳಾಗೆಪ್ಪ, ಗೊತ್ತಿಲ್ಲಪ್ಪ. ಗೊತ್ತಿದ್ರ ತಪ್ಪು ಮಾಡಕ್ ಹೋಗ್ತಿದ್ರ, ಒಪ್ಪಿದ್ದಿದ್ರ ತಪ್ಪು ಮಾಡಕ್ ಹೋಗ್ತಿದ್ರ. ನೀವು ಒಪ್ಕೊಳ್ಳಿಕ್ ಸಮಯ ತಗೊಂಡ್ರ ಏನೋ ದೊಡ್ಡ ರಾಜ್ಯ ಬಂದ್ಬಿಡುತ್ತೆ. ಏನು ನಿಮ್ಮ ನೋಡಿ, ನನ್ನ ಮಗಳು ನಿಮ್ಮ ಮನೆಗೆ ಸೊಸೆಯಾಗಿ ಬಂದರೆ ತಪ್ಪು ತಿಳ್ಕೊಬೇಡಿ. ನಾನು ಸತ್ರೆ ಸೂತ್ಕನೇ ಇಲ್ಲ ಆಕೆಗೆ, ಗೊತ್ತಿದ್ಯಾ? ನಿಮ್ಮ ಜಾತಿ ಅದು. ನೀವು ಯಾವ ಜಾತಿ ಆದ್ರೂ ನಿಮ್ಮ ಪೂಜೆಯೇ, ನಿಮ್ಮ ಸಂಕಲ್ಪವೇ, ನಿಮ್ಮ ಸಂಸ್ಕಾರವೇ, ನಿಮ್ಮ ಜ್ಞಾನವೇ ಎಲ್ಲ ನಿಮ್ಮದೇ. ನನ್ನನ್ನ ಬರಬೇಡ, ನನ್ನ ನೋಡ್ಬೇಡ ಅಂದ್ರೂ ಬರುವಾಗಿಲ್ಲ ಮಗು. ಹೌದು, ನನ್ನ ಹೆಸರು ಕೂಡ ಇಲ್ಲ ಅಲ್ಲಿ. ಮದುವೆ ಆಗುವವರೆಗೆ ನನ್ನ ಹೆಸರು ಅಷ್ಟೇ. ದಯಮಾಡಿ ಹೇಳ್ತಿದ್ದಾನೆ. ಅದೇ ನಿಮ್ಮ ಮಗಳು, ನೀವು ಯಾವ ಜಾತಿ ಕುಲ ನಾನು ಕೇಳಲ್ಲ. ನನ್ನ ಜಾತಿಗೆ ಬಂದ್ರೆ, ನನ್ನ ಮನೆಗೆ ಸೊಸೆ ಆದ್ರೆ ಆ ಪಾಪು ಈ ಆಚಾರ್ಯ ಕುಟುಂಬದವಳು. ನಿಮ್ಮ ಮನೆಯಲ್ಲಿ ದುರ್ಗಾ ಪೂಜೆ ಅಂತ ಇಟ್ಕೊಳ್ಳೋಣ, ನನ್ನ ಮನೆಯಲ್ಲಿ ವಿಷ್ಣು ಪೂಜೆ ಅಂತ ಇಟ್ಕೊಳ್ಳೋಣ. ನನ್ನ ಮನೆ ಪೂಜೆನೆ ಮಾಡೋದು ಆ ತಾಯಿ, ನನ್ನ ಮನೆ ನೈವೇದ್ಯನೇ ಇಡೋದು. ನಿಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಇಲ್ಲವೇ ಇಲ್ಲ, ನನ್ನ ಮನೇಲಿ ಇದೆ, ಮಾಡ್ತಾಳೆ, ಹೊಂದ್ಕೋತಾಳೆ ಅವಳು. ಆ ತಾಯಿ ಜೀವ ನೀರು. ಅದಕ್ಕೆ ಎಲ್ಲಾ ನದಿಗಳಿಗೂ ಸ್ತ್ರೀಯರ ಹೆಸರಿಟ್ಟಿರೋದು ಅದಕ್ಕೆ. ಎಲ್ಲಾ ನದಿಗಳು ಸೇರಿ ಸಮುದ್ರಕ್ಕೆ ಸೇರುತ್ತೆ. ಅದಕ್ಕೆ ಸಮುದ್ರಕ್ಕೆ ಗಂಡು ಹೆಸರು. ಗಂಡು ಆಗು, ತಾಯಿಯಾಗಿ, ಮಗಳಾಗಿ, ಸೊಸೆಯಾಗಿ, ಅತ್ತೆಯಾಗಿ, ನಾದಿನಿಯಾಗಿ, ಮೊಮ್ಮಗಳಾಗಿ ಎಲ್ಲರನ್ನು ಪೋಷಿಸೋ ಶಕ್ತಿ ಅವನದ್ದು. ಅವನು ಹುಟ್ಟಿರೋದೇ ಕಾಪಾಡೋಕೆ, ರಕ್ಷಿಸೋಕೆ. ನೀವ್ ಹೇಗಿದ್ರು, ಎಲ್ಲಿಂದ ಬಂದ್ರು ಒಪ್ಕೋಬೇಕು ಅವನು. ಇಲ್ಲ, ನೀವು ಒಪ್ಕೋತಿಲ್ಲ. ಮಕ್ಕಳಲ್ಲಿ ಆ ಒಂದು ಗಾಬರಿ ಹುಟ್ಟಿಸ್ತಿದ್ದೀರಿ. ದಯಮಾಡಿ ಒಂಚೂರು ಸಮಯ ತಗೊಳ್ಳಿ, ಜಾತಕ ಪರಾಮರ್ಶಿಸಿ. ಹೇಳಿದ್ರೆ ಕೇಳೋದೇ ಇಲ್ಲ. ನಿನ್ ಮಗಳಿಗೆ ಈ ತರದ್ ಬರ್ಬೇಕಿತ್ತು ಗೊತ್ತಾ, ಈ ತರದ್ ಒಂದ್ ಬಂದಿದೆ, ಈಗ ಯಾಕೆ ನಾವಂತ, ಈಗ ಯಾಕೆ ಹೋಗಿ ಪ್ರೆಷರ್ ಆಗ್ತೀರಿ? ಅಲ್ಲಿ ನೋಡಿ, ಮದುವೆ 2 ಬಾರಿ ಅಲ್ಲಿ ಅವಘಡ, ಆಘಾತ ಆಗಿದೆ. ಸರಿ, ಒಂದ್ಸಲಿ ಹೋಗಿ ಕೇಳೋಣ ಹೇಗಿದೆಯೋ. ನೋಡಿ, ಒಂದೇ ಬಾರಿ ಜೀವನದಲ್ಲಿ ಮದುವೆ ಆಗೋದು, ಒಂದೇ ಬಾರಿ. ಮರಳಿ ಮದುವೆ ಆಗಲ್ಲ ಮಕ್ಳೇ, ಮಾಡೋಕ್ ಆಗಲ್ಲ ಮಕ್ಳೇ. ಮರಳಿ ಇನ್ನೊಂದು ಬಿಸ್ನೆಸ್ ಮಾಡ್ಬೋದು, ಇನ್ನೊಂದು ಗುರುವನ್ನ ನೋಡ್ಬೋದು, ಇನ್ನೊಂದು ದೇವರನ್ನ ನೋಡ್ಬೋದು, ಇನ್ನೊಂದು PM ನ ಆಯ್ಕೆ ಮಾಡ್ಬೋದು, ಇನ್ನೊಂದು ರಾಷ್ಟ್ರಪತಿನ ಆಯ್ಕೆ ಮಾಡ್ಬೋದು, ಇನ್ನೊಂದು ಡಿಗ್ರಿ ಓದ್ಬೋದು, ಇನ್ನೊಂದು ಬಿಸ್ನೆಸ್ ಮಾಡ್ಬೋದು, ಇನ್ನೊಂದು ಮನೇನ್ ಕೆಡವಿ ಇನ್ನೊಂದು ಮನೆ ಕಟ್ಕೋಬಹುದು, ಕೊಂಡ್ಕೋಬಹುದು, ಮಾರ್ಬೋದು. ಇದೆಲ್ಲವೂ ಇದೆ. ಇದು ಪರಮ ಸತ್ಯ. ಈ ಮಗು ಬೇಡ, ಇನ್ನೊಂದು ಮಗುವನ್ನು ದತ್ತಾದ್ರೂ ತಗೋಬಹುದು. ಹೌದು, ಗೆಳೆಯ, ಇನ್ನೊಂದು ಗೆಳೆಯ ಹಾಳಾಗೋಗ್ಲಿ, ಗೆಳೆಯ ಸರಿ ಇರ್ಲಿಲ್ಲ, ಬಿಟ್ಬಿಟ್ಟೆ, ನಂಬಿಕೆ ದ್ರೋಹಿ, ಬಿಡಿ. ಅಲ್ಲೇ ಗುತ್ಕೊಳ್ಳೋದೇನಕ್ಕೆ? ಸಿಗುತ್ತೆ, ಇದೆ. ಆದ್ರೆ ಸಂಗಾತಿ ಮಾತ್ರ ಒಂದೇ. ಜೀವನದಲ್ಲಿ ಒಂದೇ ಬಾರಿ ಆಗೋದು, ದೈವ ಕೊಡೋ ಒಂದು ಬಲ.
ಒಂದೇ ಬಾರಿ ಬದುಕು, ಒಂದೇ ಮದುವೆ, ನೆನ್ಪಿಟ್ಕೊಳ್ಳಿ. ಆ ಮದುವೆ ಆದ್ರೂ ಆನಂದ ಕೊಡಿ, ಆನಂದವಾಗ ಆಗಲಿ. ಆ ಮದುವೆನೇ ವಿಚಲಿತ ಮಾಡಿ ಇಟ್ಬಿಟ್ಟಿದ್ರಿ. ಕನ್ಫ್ಯೂಷನ್. ಆ ಹುಡುಗನೂ ಇದ್ದಾನೆ, ಹುಡುಗಿನೂ ಇದೆ, ತಾಯಿ ಜೀವ ಇದೆ, ಏನ್ ಮಾಡೋಣ ಹೇಳಿ? ಏನ್ ಮಾಡಿಟ್ಟಿದ್ದೇವೆ ಹೇಳಿ? ಇನ್ನಷ್ಟು ಕಲಗಚ್ಚು ಸುರಿಲಿಕ್ಕೆ. ನಿಮ್ಮ ಸೊಸೆ ಆದ್ರೆ ಮಾತ್ರ 100 ಲೆಕ್ಕ, ನಿಮ್ಮ ಮಗಳಿಗಾದ್ರೆ ನಿಮ್ ಸೊಸೆ ಮಾತ್ರ ನಿಮ್ ಮಾತು ಕೇಳ್ಬೇಕು, ಮಗ ದುಡ್ದಿದ್ದೆಲ್ಲ ತಂದು ಕೊಟ್ಟು ಬಿಡ್ಬೇಕು. ಅದೇ ನಿಮ್ ಮಗಳು ಅವಳು ಗಂಡನ ಮಾತು ಕೇಳಬಾರ್ದು, ಗಂಡನ ಮನೇಲಿ ಇರಬಾರ್ದು, ಮನೆ ಹೊಡಿಬೇಕು. ಎಲ್ಲಿಗೆ ಬಂದ್ಬಿಟ್ಟಿದೆ ನ್ಯಾಯ? ನೆನ್ಪಿಟ್ಕೊಳ್ಳಿ, ನಾನು ಹೇಳಿದ್ದೆ ನಿನ್ನೆ ಸಂಚಿಕೆನಲ್ಲಿ, ಧರ್ಮವಂತರಿಗೆ ದೇವ್ರ ಕಷ್ಟ ಕೊಡ್ತಾನೆ, ಆದ್ರೆ ಅವ್ರ ಮನೆಯವ್ರಿಗೆ ಅವ್ರ ಮಕ್ಳಿಗೆ ಕೊಡಲ್ಲ, ಅವ್ರನ್ನ ಚೆನ್ನಾಗಿಡ್ತಾನೆ. ಅಧರ್ಮವಂತರಿಗೆ ನಿಮಗೆಲ್ಲಾ ಕೊಡ್ತಾನೆ, ನಿಮ್ ವಂಶ ನಿರ್ವಂಶ ಮಾಡ್ಬಿಡ್ತಾನೆ, ಸರ್ವನಾಶ ಮಾಡ್ಬಿಡ್ತಾನೆ. ಕೆಲವು ವಂಶಗಳಲ್ಲಿ ನೋಡಿ, ತುಂಬಾ ದೊಡ್ಡ ದೊಡ್ಡ ಹೆಸರು ಹೇಳೋಕ್ ನಂಗೆ ಇಷ್ಟ ಇಲ್ಲ. ಕೆಲವು ತುಂಬಾ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್, ಬಿಸ್ನೆಸ್ ಮ್ಯಾಗ್ನೆಟ್, ಪೊಲಿಟಿಷಿಯನ್, ಅವರ ವಂಶಸ್ಥರು ಉದ್ಧಾರಕ್ಕೆ ಆಗಿಲ್ಲ. ಕಾರಣ ಯಾಕೆ ಗೊತ್ತಾ? ಇದೇ ಕಾರಣಕ್ಕೆ. ಇನ್ನೊಬ್ಬರು ವಂಶನ ಹಾಳು ಮಾಡಿ ತಾನ್ ಮಾತ್ರ ಬೆಳೆದ, ತಾನ್ ತುಳಿದು ತಾನು ಮಾತ್ರ ಬೆಳೆದ. ಅವ್ರ ಮಕ್ಕಳನ್ನ ಕೇಳೋರಿಲ್ಲ, ನೋಡೋರಿಲ್ಲ, ಚಲ್ಲಾ ಚದರ ನೋಡಿದಾನೆ. ತುಂಬಾ ದೊಡ್ಡ ದೊಡ್ಡ ಜಾತಕಗಳನ್ನು ನೋಡಿದಾನೆ, ಹೆಸರು ಹೇಳಕ್ ಇಷ್ಟ ಇಲ್ಲ. ತುಂಬಾ ಈ ಮಹಾವಿದ್ಯೆ ಇದೆಯಲ್ಲ, ಇದ್ರ ಮುಂದ್ಗಡೆ ಅವರು ಅಣುವಲ್ಲ, ನಾನು ಅಣುವಲ್ಲ. ಧರ್ಮವಂತರಿಗೆ ಕಷ್ಟ ಕೊಡುತ್ತದೆ, ಸತ್ಯವೇ. ಕೊರುತ್ತೇವೆ, ಕಣ್ಣೀರಾಗ್ತೇವೆ, ನಿಜವೇ. ನಿಮ್ ಮಕ್ಕಳು ಚೆನ್ನಾಗಿರ್ತಾರೆ, ನಿಮ್ಮ ಮೊಮ್ಮಕ್ಕಳು ಚೆನ್ನಾಗಿರ್ತಾರೆ, ಬರ್ದಿಟ್ಕೊಳ್ಳಿ. ಇವತ್ತಲ್ಲ ನಾಳೆ ನೀವು ನಾನು ಬದುಕಿದ್ರೆ ಹುಡ್ಕೊಂಡ್ ಬರ್ತೀರ. ಹೌದು ಗುರುಗಳೇ, ನಾನು ಕಷ್ಟಪಟ್ಟಿದ್ದಾದ್ರೆ ನನ್ನ ಮಕ್ಕಳು ಚೆನ್ನಾಗಿದ್ದಾರೆ ಗುರುಗಳೇ. ಅದಕ್ಕೆ ಸಾಕ್ಷಿ ನಾನೇ. ನನ್ನಮ್ಮ ಪಟ್ಟಷ್ಟು ಕಷ್ಟ ನಾನು ನೋಡಿಲ್ಲ ಯಾರನ್ನು. ಚೆನ್ನಾಗಿದ್ದಾನೆ. ಹೌದು, ನನ್ನ ಕುಟುಂಬದಲ್ಲಿ ಒಬ್ಬ ಅಧರ್ಮವಂತ, ಏನು ಮೆರೆದಿದ್ದು ಗೊತ್ತಾ? ಅವನ ಮಕ್ಕಳು, ಅವನ ಕುಟುಂಬ ಚಲ್ಲಾಚದರ. ಹೇಳ್ಕೊಳಕ್ಕೆ ಇಂಥವನ್ ಮಗ ಅನ್ನೋದಿಲ್ಲ. ಅಲ್ಲಿ ಏನಿದೆ? ಅಲ್ಲಿ ಜೇಡಿ ಮಣ್ಣು, ಮಟ್ಟಿ ಮೇ ಮಿಲಾ ದಿಯಾ, ಕುಚ್ ಬಿ ನಹೀ ಹೈ ಹಾತ್ ಮೇ, ಕುಚ್ ನಹೀ ಹೈ, ಎಂಥದಿಲ್ಲ. ನೋಡಿದ್ದೇವೆ, ಹೆಸರು ಹೇಳ್ಕೊಳಕ್ಕಿಲ್ಲ. ಇವತ್ತು ಅಧರ್ಮ. ಒಬ್ಬನ ನೋಡಿದ್ದೇನೆ, ಕೈಯೆಲ್ಲ 16 ಉಂಗ್ರ. ವಂಶಕ್ಕೆ ಹೇಳ್ಕೊಳಕ್ ಒಬ್ಬರಿಲ್ಲ. ಆ ತರ ಬದುಕ್ದ, ಹೋದ. ಅವನ ವಂಶ ಚಲ್ಲಾಚದ್ರ, ಮಕ್ಕಳೊಂದ್ ಕಡೆ, ಮೊಮ್ಮಕ್ಕಳೊಂದ್ ಕಡೆ. ಅಯ್ಯೋ ರಾಮಚಂದ್ರ. ಅದಕ್ಕೆ ಹೇಳ್ತಿರ್ತಾನೆ, ಧರ್ಮವಂತರಿಗೆ ಕಷ್ಟ ಬರುತ್ತೆ. ನಿಮ್ ಮಕ್ಳು ಬಂದಿರ್ಬೋದು ಇವತ್ತು. ಅಯ್ಯೋ, ನಾನು ಈ ಧರ್ಮದಲ್ಲಿದ್ದೆ, ನನ್ನ ಮಕ್ಕಳು ಗೊತ್ತಿಲ್ಲ. ಧರ್ಮವಂತರಿಗೆ ವನವಾಸ, ರಾಮಯ್ಯನೇ ವನವಾಸ ಹೋಗಿದ್ದು. ಧರ್ಮವಂತರಿಗೆ ಅಜ್ಞಾತವಾಸ ನನ್ನ ಧರ್ಮರಾಯರು. ನೆನ್ಪಿಟ್ಕೊಳ್ಳಿ. ಕಡೆ ಗೆದ್ದಿದ್ಯಾರು? ದುರ್ಯೋಧನನ. ಅವನ ವಂಶ ಆಳ್ತಾ, ಅವನ ಮಕ್ಕಳಿದ್ರ, ಅವನ ಮೊಮ್ಮಕ್ಕಳಿದ್ರ, ಯಾರಾದ್ರೂ ಇದ್ರ ಹೇಳ್ಕೊಳಕ್ಕೆ ತೋರ್ಸಿ. ರಾವಣಾಸುರ, ಅವನ ಮಕ್ಕಳಿದ್ರ? ಅಲ್ಲೊಂಚೂರು ಧರ್ಮ ಇದ್ದಿದ್ದಕ್ಕೆ ವಿಭೀಷಣ ಎದ್ದು ಬಂದಿದ್ದಕ್ಕೆ ಅವನಿಗೆ ಆ ಪಟ್ಟ. ಇಲ್ಲ ಅಂದಿದ್ರೆ ವಿಭೀಷಣನ ತಲೆಯೂ ಎಗರೋಗಿರ್ತಿತ್ತು. ಲಂಕಾಧಿಪತಿ. ಬಿಡುವುದಿಲ್ಲ ಮಕ್ಕಳೇ. ತುಂಬಾ ದೊಡ್ಡವರು ತಾವು ದೊಡ್ಡವರಾಗಿದ್ದಾಗ ಮಾಡೋ ಅನ್ಯಾಯ, ಅತ್ಯಾಚಾರ ಯಾರಿಗೂ ಕಾಣಿಸಲ್ಲ ಅನ್ಕೋಬಹುದು. ಅವ್ರು ಅನ್ಕೊಂಡಿರ್ತಾರೆ. ಹೌದು, ಹೇಳ್ಕೊಳಕ್ ಒಬ್ಬರನ್ನು ಕೊಟ್ಟಿರಲ್ಲ. ಚಲ್ಲಾಚದರ. ದೇಶವನ್ನ ಆಳಿದ, ರಾಜ್ಯವನ್ನ ಆಳಿದ ಕೆಲವು ವ್ಯಕ್ತಿಗಳನ್ನ ನೋಡಿ ನಾನೇ ರಾಜ. ಅದರಿಂದ ಹೇಳ್ತಿದ್ದೇನೆ, ಈ ತರದ್ದು ಕೆಲವೊಂದು ಗಡಿಬಿಡಿಗಳು, ಕನ್ಫ್ಯೂಷನ್ಗಳು ಬಂದಾಗ ಸ್ವಲ್ಪ ತಾಳ್ಮೆ, ವಿಚಾರಿಸಿ. ಅದೇ ರೀತಿಯೇ ತುಲಾರಾಶಿಗೂ ವಿಚಾರಿಸಿ ಈ ವರ್ಷ ಹೆಜ್ಜೆ ಇಡಬೇಕು. ಈ ವರ್ಷ ಪೂರ್ತಿ ಜಾಗ್ರತೆ. ಹೌದು, ಈ 4 ತಿಂಗಳು ಪರವಾಗಿಲ್ಲ. ಆದರೂ ಕಾರಕ ಭಾವನಾ ಅಸ್ತಿ ಗುರು, ಒಂಟಿಯಾಗಿ ಓಡ್ಬೇಕಾಗುತ್ತೆ. ಹೌದು, ಶುಕ್ರ ಚೆನ್ನಾಗಿದ್ದಾನೆ, ದುಡಿತಾ ಇದೆ. ಬುಧ ಚೆನ್ನಾಗಿದೆ. ಕಲಾವಿದರಾಗಿದ್ದೀರಾ, ಕೇಶಾಲಂಕಾರ ಇರ್ಬೋದು, ಒಂದು ಮೇಕಪ್ ಇರ್ಬೋದು, ಬ್ಯೂಟಿ ಪಾರ್ಲರ್ ಇರ್ಬೋದು, ಆರ್ಟಿಸ್ಟ್ಗಳಿರ್ಬೋದು, ಕಲಾ ವೇದಿಕೆಯಲ್ಲಿ, ಕಲಾ ಮಾಧ್ಯಮದಲ್ಲಿ ಇರ್ತಕ್ಕಂಥವ್ರಿಗೆ ವಿಶೇಷ. ಅಲ್ಲೇನಾದ್ರೂ ಎಡವಟ್ಟು, ದುರ್ಬಳಕೆ, ದುಡ್ಡು, ಹೆಸರು, ಖ್ಯಾತಿ, ಸುಖ್ಯಾತಿ, ಕುಖ್ಯಾತಿ, ದುರುದ್ದೇಶಪೂರ್ವಕವಾಗಿ ಬೆದರಿಸಿ ಚಾನ್ಸ್ ಕೊಡಿಸ್ತೇನೆ, ಇನ್ನೊಂದು ಮಾಡ್ತೇನೆ, ರಾಜಕೀಯವಾಗಿ ನಾನು ಮಾಡಿಸ್ಕೊಡ್ತೇನೆ, ಇನ್ನೊಂದು ನಾನಾ ಅವಮಾನಗಳನ್ನ ಹೊಂದುತ್ತೀರಿ. ಏಪ್ರಿಲ್ ನಂತರ ಬರೆದಿಟ್ಕೊಳ್ಳಿ.
ಆ ತರದ್ದೇನಾದ್ರೂ ಮಾಡಿದ್ರೆ ಅಂದ್ರೆ ಜೈಲು ವಾಸ ಗ್ಯಾರಂಟಿ, ದೇಶಾಂತರ ವಾಸ ಗ್ಯಾರಂಟಿ, ದಿಕ್ಕಾಪಾಲಾಗೋದು ಗ್ಯಾರಂಟಿ. ಧರ್ಮಬದ್ಧ ನ್ಯಾಯಬದ್ಧ ಸಂಪಾದನೆ ಮಾಡಿಟ್ಟಿದ್ದು ಅದೇನಾದರೂ ಧರ್ಮ ಒಂದು ಉಳಿಸಿ ಇದ್ದರೆ ನಿಮ್ಮನ್ನ ಈ ಸಂದರ್ಭದಲ್ಲಿ ಯಾರೋ ಬಂದು ಒಂದು ಲಾಯರು ಬೇಲ್ ಕೊಟ್ಟು ಬಿಡಿಸ್ಕೊಂಡು ಬಂದಾಗ ಬರುತ್ತೆ. ಒಂದು ಡಾಕ್ಟರ್ ಇಂಜೆಕ್ಷನ್ ಕೊಟ್ಟು ಈಗ ಓಕೆಪ್ಪ ಇನ್ಸುಲಿನ್ ಸ್ವಲ್ಪ ಇಳಿಸಿಟ್ಟಿದ್ದೀನಿ ಮೈಂಟೈನ್ ಮಾಡು, ICU ಇಲ್ಲ, ಹೊರಗಡೆ ನೀನು ನಾರ್ಮಲ್ ವಾರ್ಡಲ್ಲಿ ಇದ್ದೀಯಾ ಅನ್ನಿಸ್ತಕ್ಕಂಥ ಒಂದು ಭಾವಾರ್ಥ ಮಾಡಿಸ್ತಕ್ಕಂಥದ್ದಾಗುತ್ತದೆ. ಎಸ್, ದಟ್ ಇಸ್ ದೇ, ಅದಿದೆ. ಅಂಥದ್ದೊಂದು ಶಕ್ತಿ ಚೈತನ್ಯ ಇದೆ. ನೀವು ಧರ್ಮ ನ್ಯಾಯಬದ್ಧವಾಗಿ ದುಡಿದಿದ್ರೆ. ಇಲ್ಲ, ದುರ್ಯೋಧನನ ಹಾಗೆ ಇಡೀ ವಂಶ ನಿರ್ವಂಶ ನಿಮ್ಮದು ಎಲ್ಲಾ ಬಿಟ್ಟು ಓಡೋಗ್ಬಿಡ್ಬೇಕಾಗುತ್ತೆ. ಏನಾದ್ರೂ ಅಂಥದ್ದೊಂದು ಎಡವಟ್ಟುಗಳು ಮಾಡಿದ್ರೆ, ಮೋಸ ಮಾಡಿದ್ರೆ, ದಗಾ ಮಾಡಿದ್ರೆ ಇದು ನಡೆಯುತ್ತದೆ. ತುಲಾರಾಶಿ, ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಯಾವುದೋ ದೊಡ್ಡ ಕಾರ್ಯ ಮಾಡ್ಲಿಕ್ಕೆ ಹೋಗ್ಬೇಡಿ, ದೊಡ್ಡ ದೊಡ್ಡ ವ್ಯವಹಾರಗಳಿಗೆ ಹೋಗ್ಬೇಡಿ. ಗುರು ಅಷ್ಟಮಕ್ಕೆ ಬಂದಾಗ ಏನ್ ಗೊತ್ತಾ, ಯಾರೋ ಬರ್ತಾನೆ ನೋಡಿ. ಒಂದು ಗುರುಸ್ಥಾನದ ವ್ಯಕ್ತಿ ಇವತ್ತಿಗೂ ನಾನು ಮರೆಯೋಲ್ಲ. ಯಾರ್ಯಾರೋ 4 ಜನ ಸೇರಿಸಿ 1 ಕೋಟಿ ಕೊಟ್ಟಾಗ ಅದಕ್ಕೊಂದು 20 ಲಕ್ಷ ಸೇರ್ಸ್ಕೊಟ್ಬಿಟ್ಟಿದ್ದಾರೆ ಒಂದೇ ತಿಂಗಳಿಗೆ. ವಾವ್. ಮತ್ತಿನ್ನೊಂದು 2 ಕೋಟಿ ಕೊಟ್ಟಿದ್ದಾರೆ, 50 ಲಕ್ಷ ಕೊಟ್ಬಿಟ್ಟಿದ್ದಾರೆ ಸೇರಿಸಿ. ವಾವ್. ಏನ್ ಮಾಡಿದಾನೆ ಈ ಪುಣ್ಯಾತ್ಮ? ಒಂದ್ 16 ಜನ ಸೇರಿಸ್ಕೊಂಡು 10 ಕೋಟಿ ತಗೊಂಡ್ ಬಂದು ಕೊಟ್ಟಿದ್ದಾನೆ. ಗೋವಿಂದ. ಅವ್ರು ಕೊಟ್ಟಿದ್ದೆಷ್ಟು? 50 + 20 70 ಲಕ್ಷ ಅಷ್ಟೇ. 70 ಲಕ್ಷ ಕಳ್ಕೊಂಡ್ರು, 10 ಕೋಟಿ ತಗೊಂಡು. ಅದು ಕ್ಯಾಶಲ್ಲೇ ಬೇಕು, ಕೊಟ್ಟಿರೋದಕ್ಕೆ ಯಾವುದೇ ಪ್ರೂಫ್ ಇಲ್ಲ. ಬ್ಲ್ಯಾಕ್ ಮನಿ, ಇನ್ನೊಂದು ಮನಿ, ಇನ್ನೊಂದು. ಈಗ ಏನೊಂದು ಹೋಗಿ ಹೇಳಿ ಕಂಪ್ಲೇಂಟ್ ಕೊಡೋದು? ಯಾವ ರೀತಿ ಕೊಟ್ಟಿದ್ದಕ್ಕೆ ಸಾಕ್ಷಿ ಇದೆಯಾ, ದಾಖಲೆ ಇದೆಯಾ, ಏನು ಅಂತ ಹೇಳೋದು ಹೇಳಿ. ಇದು ಆಗ್ತಿರತಕ್ಕಂಥ ಪ್ರಭಾವ. ಗುರು ಅಷ್ಟಮಕ್ಕೆ ಬಂದರೆ ಮಾಡಬಾರ್ದನ್ ಮಾಡಿಸ್ತಾನೆ. ಹುಷಾರಿಲ್ಲ, ಮಾಡಬಾರ್ದನ್ ಮಾಡಿದ್ರೆ ತಗೊಬಂದು ಮನೆ ಮುಂದ್ಗಡೆ ನಿಲ್ಲಿಸಿ ನಿಮ್ಮನ್ನ ಅವಮಾನ ಚಿತ್ತ ಮಾಡಿಸ್ತಕ್ಕಂಥದ್ದಾಗಿಸುತ್ತದೆ. ವೆರಿ ಕೇರ್ಫುಲ್. ಮಕ್ಕಳಿಂದ ಅವಮಾನ ಆಗ್ಬಹುದು, ತುಂಬಾ ಹೆಸರು ಪಡೆದಿದ್ದೀರಿ, ಆ ಹೆಸರಿಗೊಂದು ಅಪಚ್ಯುತಿ ಬರಬಹುದು. ಮಕ್ಕಳೇ ಒಂದು ಎಡವಟ್ ಮಾಡ್ಕೊಂಡು ಬರ್ಬೋದು, ಮಕ್ಕಳಿಂದ ಅವಮಾನ ಪಡೋದು, ಮಕ್ಕಳು ಕೋರ್ಟ್ ಮೆಟ್ಲು, ಪೊಲೀಸ್ ಸ್ಟೇಷನ್ ಮೆಟ್ಲು, ಬೇರೆ ಬೇರೆ ರೀತಿಯ ಅನೈತಿಕ ವ್ಯವಹಾರಗಳು, ಅನೈತಿಕ ಕೆಲಸಗಳು, ಏನೋ ಒಂದು ಮಾಡಿದ್ದು ನಿಮ್ಮವರೆಗೂ ಬರೋದು, ಇಲ್ಲ ನೀವು ಮಾಡಿದ್ದು ಅದು ಹುಡ್ಕೊಂಡ್ ಬರೋದು. ಯಾವತ್ತೋ ಯಾವಾಗ್ಲೋ ಎಲ್ಲೋ ಬಚ್ಚಿಟ್ಟಿದ್ದು ಮೊನ್ನೆ ನೋಡಿ 5 ವರ್ಷದ ನಂತರ ಅಸ್ಥಿ ಪಂಜರಗಳು ಹೊರಗಡೆ ಬಂತು ಅನ್ನೋ ರೀತಿ. ಅಲ್ಲೊಂದು ಆತ್ಮಹತ್ಯೆ ಚೀಟಿ ಇತ್ತು ಅನ್ನೋದು ಇನ್ನೊಂದು ರೀತಿ. ಕಾನೂನಿದೆ, ವಿಧಿವಿಜ್ಞಾನ ಒಂದು ಎಕ್ಸ್ಪರ್ಟ್ಸ್ ಇದ್ದಾರೆ, ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಕಂಡುಹಿಡಿತಿದ್ದಾರೆ, ಮಾಡ್ತಿದ್ದಾರೆ, ನಡೀತಿದೆ, ಡನ್. ತನ್ನ ಪ್ರಭಾವವನ್ನ ಮಾಡೇ ಮಾಡುತ್ತೆ ಗ್ರಹಗಳು. ನಾ ಹೇಳ್ತಲೇ ಇದ್ದೆ, ಈ ಶನಿ ರಾಹು ಕುಜ ನೆನ್ನೆ ಆ ಒಂದು ಭಾವದಲ್ಲಿ ಹೇಳಿದ್ದಾನೆ. ನೀವು ಗಮನಿಸಿ ನೋಡಿ, ಇರಾನ್ ನಲ್ಲಿ ಒಂದು ಬ್ಲಾಸ್ಟಿಂಗ್ ನಡೆದಿದೆ. ಅದು 70 ಅಂತಾರೆ, ಅದು 700 ಜನಕ್ಕೆ ಮೇಲೆ ಡಮಾಲ್ ಡಿಮಿಲ್ ಆಗಿರ್ತಕ್ಕಂಥದ್ದು. ಹೇಳ್ತಲೇ ಇದೆ, ಈ ತರ ಧರ್ಮ ವಿರೋಧಗಳ ಭಾವನೆಗಳು ಹೆಚ್ಚುತ್ತವೆ. ಹುಷಾರ್. ನಮ್ಮನ್ನ ಕೆದಕ್ಸಿ ಬೆಂಕಿ ಹಚ್ಚೋದು, ನಮ್ಮನ್ನ ಕೆದಕ್ಸಿ ಇನ್ನೊಂದು ನೋವಿಡೋದು, ಈ ತರದ್ ಮಾಡ್ತಕ್ಕಂಥದ್ದು ಮಾಡಿಸುತ್ತದೆ. ವೆರಿ ಕೇರ್ಫುಲ್. ತುಲಾರಾಶಿ ಹೆಜ್ಜೆ ಹೆಜ್ಜೆಗೂ. ಯಾಕಂದ್ರೆ ಅಲ್ಲೊಂದು ವಿಪರೀತ ರಾಜಯೋಗನೂ ಬರುತ್ತೆ. 3, 6ನೇ ಮನೆಯ ಒಡೆಯ 8ನೇ ಮನೆಯಲ್ಲಿದ್ದಾಗ ದಿಢೀರ್ ದುಡ್ಡು, ದಿಢೀರ್ ಹೆಸರು. ಯಾರೋ ಬರ್ತಾರೆ, ನಿಮ್ಗೊಂದು ಪ್ರಮೋಷನ್ ಕೊಡಿಸ್ತೀವಿ ನೋಡಿ, ನಿಮ್ ಕಡೆಯವ್ರಿದ್ರೆ ಒಂದು 10 ಜನ ನೋಡಿ, ಅವ್ರದ್ದು ದುಡ್ಡು ಸೇರಿಸಿ ಕೊಡಿ. ಇವ್ರಿಗೆ ಪ್ರಮೋಷನ್ ಕೊಡಿಸ್ಬಿಡ್ತಾರೆ. ಅಲ್ಲಿತ್ತು ಇವ್ರಿಗೆ ಮಾತ್ರ ಆ ಲಿಸ್ಟ್ ಅಲ್ಲಿ ಗೊತ್ತಾಗಿರುತ್ತೆ. ಬರ್ತಾರೆ, ನಿಮ್ಮ ಹೆಸರು ನೋಡಿ, ನಾನು ಲಿಸ್ಟ್ಗೆ ಹಾಕ್ಸಿ ನಾನು ಮಾಡಿಸ್ತೇನೆ, ನೀವು ಅಪ್ಲೈ ಮಾಡಿದಿರಲ್ವಾ, ಪೆಂಡಿಂಗ್ ಅಲ್ಲಿ ಇದೆ, ಇವ್ರಿಗೆ ಮಾತ್ರ ಗೊತ್ತು. ಸೊ ಖುಷಿಯಾಗಿ 10 ಲಕ್ಷ ಕೊಟ್ರಿ, ತಕ್ಕಂತ ಆಗ್ಬಿಡ್ತು ಕೆಲಸ. ಓ ಅದ್ಭುತ. ನಿಮ್ ಕಡೆಯವ್ರು 10 ಜನ ಇದ್ರೆ ಹೇಳಿ, ನಾನು ಮಾಡಿಸ್ಕೊಡ್ತೇನೆ. ಅವಳೆ 10 ಲಕ್ಷ ತಗೊಬಂದ್ ಕೊಟ್ರಿ, ಅವ್ನ್ ಕೋಡಂಗಿ ಈಸ್ಕೊಂಡು ಅವ್ನು ನೀರ್ ಬಂದ್ರ. ಈ ತರದ್ದು ಫಸ್ಟ್ ಆಫ್ ಆಲ್ ಕಾನೂನು ಒಪ್ಪೋದಿಲ್ಲ ಈ ತರದ್ ಮಾಡೋ ಕೆಲ್ಸಗಳು. ಲಂಚ ಕೊಟ್ಟು ಪ್ರಮೋಷನ್ ತಗೊಳ್ಳೋದು, ಲಂಚ ಕೊಟ್ಟು ಜಾಬ್ ತಗೊಳ್ಳೋದು, ಲಂಚ ಕೊಡೋದೇ ತಪ್ಪು ಕೆಲ್ಸಕ್ಕೆ. ಈ ತರದ ಒಂದು ಛಾಯೆಗಳು ತುಲಾರಾಶಿಗೆ ಗೊತ್ತಿಲ್ಲದೆಯೇ ಯಾವುದೋ ಒಂದು ಚೀಟಿ ವ್ಯವಹಾರ. ಸರ್, ನೀವು ಒಬ್ಬನ್ ಸೇರಿಸಿ ನಿಮ್ಗೊಂದು 3% ಕಮಿಷನ್ ತಗೊಳ್ಳಿ, 100 ಜನ ಸೇರಿಸಿದ್ರೆ 300% ಅಂತ ತಗೊಂಡವ್ ನೋಡೋದ. ಇವತ್ತು ಚೆನ್ನೈಲಿ ಅದೇ ಆಗಿರೋದ್ ಕತೆ. ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡಿದವನ್ ಕತೆನೂ ಗೋವಿಂದ. ಹೌದು ಸರ್, ಈ ಜ್ಯೂಸು ಇದನ್ನ ಮಾರ್ಕೊಟ್ರೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್. ಈ ಜ್ಯೂಸ್ ಕುಡಿದ್ರೆ ಶುಗರ್ ಹೋಗುತ್ತೆ, ಇನ್ನೊಂದು ಹೋಗುತ್ತೆ, ಗೊತ್ತಿಲ್ಲ. 10 ಜನಕ್ಕೆ ಕೊಡಿಸಿದ್ರೆ ನೀವು ತಗೊಬಂದು, ನೀವು ಡಮಾಲ್ ಆಗಿದ್ದಲ್ದೆ ಕೊಡಿಸಿದ್ದು ಡಮಾಲ್ ಆಗಿ ನಿಮ್ಮ ಮೇಲೆ ಬಂತು ಕೇಸು.
ಈ ರೀತಿ ಹುಡುಕೊಂಡು ಕೆಲವೊಂದು ಸಮಸ್ಯೆಗಳು ಬರುತ್ತೆ ತುಲಾ ರಾಶಿ. ಅಂದ್ರೆ ಗುರು ಏನ್ ಗೊತ್ತಾ, ಜ್ಞಾನಕಾರಕ ಅಷ್ಟಮದಲ್ಲಿದ್ರೆ ನಿಮ್ ಜ್ಞಾನ ಅಷ್ಟಮ ಆಗೋಗುತ್ತೆ. ಅದು ಶುಕ್ರನ್ ಮನೆಯಲ್ಲಿ ಅದ್ ಕುಡ್ದಿದ್ರೆ ಚೆನ್ನಾಗಿತ್ತು, ಇನ್ನೊಂದಷ್ಟು ಯಾರೋ ಕರ್ಕೊಂಡು ಹೋಗ್ತಾನೆ, ತಿನ್ನಿಸ್ತಾನೆ, ಕುಡಿಸ್ತಾನೆ, ಇನ್ಯಾವುದೋ ಹವಾಲ, ಇನ್ಯಾವುದೋ ಟ್ರೇಡಿಂಗ್ ಫಂಡು ಅಂತಾನೆ, CSR ಫಂಡು ಅಂತಾನೆ, ಟ್ರಸ್ಟ್ ಫಂಡು ಅಂತಾನೆ, ಲೋನ್ ಫಂಡು ಅಂತಾನೆ, ಫೈನಾನ್ಸ್ ಫಂಡು ಅಂತಾನೆ. ಗುರು ಅಂದ್ರೆ ದೊಡ್ಡ ದೊಡ್ಡ ಹಣಕಾಸು ಹಗರಣಗಳು ಹೊರಗಡೆ ಬರ್ತವೆ. ತುಂಬಾ ದೊಡ್ಡ ಸ್ಥಾನದಲ್ಲಿರೋರೆ ಬಚ್ಚಿಟ್ಟಿರೋ ಕಪ್ಪು ಹಣಗಳು ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ಕಪ್ಪು ಮಾತುಗಳು ಹೊರಗಡೆ ಬರುತ್ತೆ. ಹೊಸದಾದಂತಹ ಜಡ್ಜ್ಮೆಂಟ್ಗಳು ಬರುತ್ತೆ. ನೋಡಿ, ಯಾವಾಗ್ಲೂ ಆದಂತಹ ಒಂದು ಫ್ಲಾಟ್ ಸೇಲ್ಸ್ ಮಹಾರಾಷ್ಟ್ರದಲ್ಲಿ ಹೆಚ್ಚು ಕಡಿಮೆ 1 ಕೋಟಿಗಳ ವ್ಯವಹಾರ ಕೊಟ್ಟಿರ್ಲಿಲ್ಲ. ಅಲ್ಲವೇ ಅಲ್ಲ, ಹಾಗೆ ಹೀಗೆ ಅಂತ 5 ಫ್ಲಾಟ್ಗಳು ಕೊಡ್ಬೇಕಿತ್ತು. ಇವತ್ತು ಹೆಚ್ಚು ಕಡಿಮೆ ಎಷ್ಟೋ ಒಂದು 10 ಕೋಟಿ ಇಲ್ಲ 20 ಕೋಟಿಯ ಸುಮಾರಿಗೆ ಆ 78ರ ಅಜ್ಜಿಗೆ, 78 ವಯಸ್ಸಿನ ಅಜ್ಜಿಗೆ ಸುಮಾರು 20 ವರ್ಷದ ನಂತರ ಬಂದು ತಲುಪುತ್ತೆ. 20-25 ವರ್ಷದ ನಂತರ. ಸರ್ಕಾರಗಳಿದ್ದು ಸರ್ಕಾರದಲ್ಲೇ ಪ್ರಬಲವಾದಂತ ಸ್ಥಾನ ಗಳಿಸಿದಂತ ವ್ಯಕ್ತಿಯೇ ಮೋಸ. ನೋಡಿ, ಅಂತ ಮೋಸಗಳು ಮಾಡಿನ ಅವ್ರು ಆಗಿರೋದು. ಅವ್ರಿಗೆ ನಡೆಯುತ್ತಪ್ಪ, ಅವ್ರು ಜೀರ್ಣಿಸ್ಕೋತಾರಪ್ಪ, ಅವ್ರೊಂದು ಕೋರ್ಟಲ್ಲಿ ಕೇಸ್ ಹಾಕೊಂಡ್ ಬೇಕಾದ್ರೆ ಹೇಳ್ಕೊಂಡು ಹೋಗ್ತಾರೆ. ಬೇಕಾದ್ರೆ ಇನ್ನೊಂದು ಏನೋ ನಮ್ಮಂತವ್ರ ಗತಿ ಏನು. ಅದರಿಂದ ಸಣ್ಣ ಪುಟ್ಟ ಲೇವಾದೇವಿ ಮಾಡ್ತಿದ್ದೀರಿ, ಹುಷಾರು. ಈ ಜಡ್ಜ್ಗಳಾಗಿದ್ದೀರಾ, ಲಾಯರ್ ಆಗಿದ್ದೀರಾ, ಡಾಕ್ಟರ್ಗಳಾಗಿದ್ದೀರಾ, ತುಂಬಾ ದೊಡ್ಡ ಪ್ರೊಫೆಷನಲ್ಸ್ ಅಲ್ಲಿ ಇರತಕ್ಕಂಥ ತುಲಾ ರಾಶಿ ತುಂಬಾ ಹುಷಾರಾಗಿ. ಗೊತ್ತಿಲ್ಲ, ಆಪರೇಷನ್ ಸಕ್ಸಸ್, ಪೇಷಂಟ್ ಡೆಡ್, ಬಂದ್ ಆಸ್ಪತ್ರೆಗೆ ಡಮಾಲು. ನಿಮ್ ಶಾಲೆನಲ್ಲಿ ಬಹು ಪ್ರಸಿದ್ಧ ಶಾಲೆ, ಅಲ್ಲೊಂದು ಮಗು ಆತ್ಮಹತ್ಯೆ. ತಗೊಳ್ಳಿ, ಆ ಕಮೆಂಟ್ಸ್ ನೋಡ್ಬೇಕು. ಆ ಶಾಲೆಯಲ್ಲಿ ನಡೆಯೋದೆಲ್ಲ ಅನೈತಿಕತೆನೆ ಅಂತ ಹಾಕ್ತಾರೆ. ಯಾವ ಶಾಲೆ, ಯಾವ ಟೀಚರ್ ಅನೈತಿಕತೆ ಹೇಳಿಕೊಡುತ್ತಾರೆ ಹೇಳಿ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಯಾರಿಗೂ ಕೆಟ್ಟ ಹೆಸರು ತಗೊಳಕ್ ಇಷ್ಟ ಇಲ್ಲ ಮಕ್ಕಳೇ. ಅಲ್ಲಿ ನೋಡಿ ಯಾವ ತರದ್ದು, ಅಲ್ಲೊಂದು ಬಂದು ತಂದು ನಿಲ್ಲಿಸ್ತಕ್ಕಂಥ ಒಂದು ಭಾವ. ತುಲಾ ರಾಶಿ ಈ ತರದ ಒಂದು ಪ್ರಭಾವಗಳನ್ನ ಕರ್ಕೊಂಡು ಬಂದು ನಿಲ್ಸುತ್ತೆ. ನೆನ್ಪಿಟ್ಕೊಳ್ಳಿ, ಈ ತರದ ಪ್ರಭಾವ ಇದ್ದಾಗ್ಲೇ ಅಂತ ಒಂದು ಧರ್ಮವೇತ್ತ ಮೂರ್ತಿ ಧರ್ಮರಾಯರು ಜೂಜಾಡ್ಲಿಕ್ಕೆ ಬರ್ತಾರೆ. ಜೂಜಾಡಕ್ ಬರೋದಿರ್ಲಿ, ಅಲ್ಲಿ ಚಿತ್ತಾಗಿ ಕುಡಿದು ನಶೆ ಕಳ್ಕೊಂಡು ತನ್ನ ಒಡ ಹುಟ್ಟಿದವರಿಂದ ಹಿಡಿದು ರಾಜ್ಯ ಹಿಡಿದು ಕಡೆಗೆ ದ್ರೌಪದಿನೂ ಸೋಲ್ತಾರೆ. ವನವಾಸಕ್ಕೆ ಹೋಗೋ ಪ್ರಸಂಗ, ತಿರ್ಗಾ ಕರೆಸ್ತಾರೆ ಅಲ್ಲೇನೋ ಮಾಡಿ, ಶಾಪಗಳೆಲ್ಲ ತಗೊಂಡು ನೋಡೋಣ ಸಮಾಧಾನಕ್ಕೆ ಅಂತ. ಶಕುನಿ ತರ ಒಬ್ಬ ಬಂದು ಸೇರ್ಕೋತಾನೆ. ನೋಡಿ, ಯಾವಾಗಲೂ ಬಂದು ಸೇರಿದಂತ ಶಕುನಿ ಅವತ್ತಿನ ಕಾಲಘಟ್ಟಕ್ಕೆ ನಡೆಯುತ್ತೆ. ನೆನ್ಪಿಟ್ಕೊಳ್ಳಿ. ಅವತ್ತಿನ ಕಾಲಘಟ್ಟಕ್ಕೆ ಒಂದು 24-25ನೇ ವಯಸ್ಸಿನಲ್ಲಿ ದುರ್ಯೋಧನಗೆ ಬಂದು ಸೇರಿಕೊಳ್ಳುವ ಆ ಒಂದು ಶಕುನಿ ಮಾಮ 24-28-30 ಆಗಿರುತ್ತೆ. ಅವನು ಕಲಿಸೋದೆ ಬೇರೆಯೇ ಆದಂತಹ ಒಂದು ಲೆಕ್ಕಾಚಾರ. ಕಣಿಂಕ ನೀತಿ ಅಂತ ಹೇಳ್ತಾರೆ. ಇನ್ನೊಬ್ರನ್ನ ಹಾಳು ಮಾಡ್ಬೇಕು. ಈಗ ನೋಡಿ, ಈಗ ತಮಾಷೆ, ಕಣಿಂಕ ನೀತಿನಲ್ಲಿ ಒಂದು ಅದ್ಭುತವಾದಂಥದ್ದು ಒಂದಿದೆ ನೋಡಿ, ಹೇಳ್ಕೊಡ್ತಾನೆ. ರಾಜನಾಗ್ಬಿಟ್ಟು ಭರವಸೆ ಕೊಡ್ಬೇಕು, ನಿಮಗೆ ಇದು ಕೊಡ್ತೇನೆ, ಅದು ಕೊಡ್ತೇನೆ, ನನ್ನನ್ನು ಆಯ್ಕೆ ಮಾಡಿ ಅಂತ. ಆಯ್ಕೆ ಮಾಡಿದ್ರು. 5 ವರ್ಷ ಆಗ್ತಿದ್ದಾಗೆ ಬರ್ಬೇಕು ಜನಗಳ ಹತ್ರ. ಏನೂ ಮಾಡಿಲ್ಲ. ನಿಮಗ್ ಗೊತ್ತಿದೆಯಾ, ಕೇಂದ್ರ ಸರ್ಕಾರ ದುಡ್ಡು ರಿಲೀಸ್ ಮಾಡ್ಲಿಲ್ಲ, ಅದರಿಂದ ಕೊಡ್ಲಿಕ್ಕಾಗ್ಲಿಲ್ಲ ನಿಮಗೆ ಭಾಗ್ಯ. ಅದನ್ನ ಆಗ್ಲೇ ಕಣಿಂಕ ನೀತಿನಲ್ಲಿ ಹೇಳ್ಕೊಟ್ಬಿಟ್ಟಿದ್ದಾನೆ. ಇವತ್ತು ನಡೀತಿರೋದು ಪಕ್ಕ ಅದೇ. ಇವ್ರ ಮೇಲೆ ಅವ್ರು ಹಾಕು, ಅವ್ರ ಮೇಲೆ ಇವ್ರು ಹಾಕು. ಅವತ್ತೇ ಶಕುನಿ ಅಂತ ಒಂದು ಎಕ್ಸ್ಪರ್ಟ್ ನ ಕರ್ಕೊಂಡ್ ಬಂದು ದುರ್ಯೋಧನ ಹೇಳ್ಕೊಡ್ತಾನೆ. ಸರಿ ಟ್ಯಾಕ್ಸ್ಗಳು ಹಾಕು, ನೀನು ಮುಗಿಯುವಾಗ ಒಂದು ಟ್ಯಾಕ್ಸ್ ರಿಬೇಟ್ ಅಂತ ಕೊಟ್ಟುಬಿಡು. ನನ್ನ ಮಕ್ಕಳೇ, ಪಕ್ಕದ ರಾಜ್ಯದವನು ದಂಗೆ ಎದ್ದು ಬಂದಿದ್ದಾನೆ, ಅವನ ಮೇಲೆ ಯುದ್ಧ ಸಾರಬೇಕು, ನಮ್ಮ ಹತ್ರ ದುಡ್ಡಿಲ್ಲ, ನೀವು ಸಹಾಯ ಮಾಡಿ. ತಗೊಳ್ಳಿ, ಜನ ಮರಳೋ, ಜಾತ್ರೆ ಮರಳೋ, ನಿಮ್ಮ ಮನೇಲಿರೋ ಬಂಗಾರ ಒಂದೊಂದು ನಾಣ್ಯ ಕೊಡಿ, ತಗೊಳ್ಳಿ, ಎಲ್ಲ ತಗೊಬಂದ್ ಸುರಿ. ಅದನ್ನೆಲ್ಲ ಕರಗಿಸಿ ತನ್ನ ಕೊಪ್ಪರಿಗೆನಲ್ಲಿ ಇಟ್ಕೊಂಡು, ನಾವು ತಯಾರಿ ನಡೆಸ್ತಿದ್ದಾಗೆ ಅವನ್ ಭಯ ಪಟ್ಬಿಟ್ಟು ಬರಲೇ ಇಲ್ಲ. ಎಲ್ಲಿ ಬಂಗಾರ ಖರ್ಚು ಏನ್ ಮಾಡ್ದ, ವಾಪಸ್ ಕೊಟ್ನಾ? ಇಲ್ಲ. ಟ್ಯಾಕ್ಸ್ ಹೆಸರಲ್ಲಿ ನಮಗೆ ಕೊರೋನಾ ಬಂದಿದೆ, ಈ ಟ್ಯಾಕ್ಸ್ ಕಟ್ಬೇಕು, ಈ ಸೆಸ್ ಕಟ್ಬೇಕು, ಆ ಸೆಸ್ ಕಟ್ಬೇಕು. ಈಗ ನಾವು ಬಂದ್ ಕರೆಂಟು ಫ್ರೀ ಕೊಡ್ತಿದೀವಿ, ಅದಕ್ಕೋಸ್ಕರ ಇನ್ನೊಂದು ಬಿಲ್ ಹೆಚ್ಚಿಸ್ಬೇಕು. ನೋಡಿ, ಇಲ್ಲಿ ಕೊಟ್ರು, ಇಲ್ಲಿ ಹೆಚ್ಚು ಮಾಡಿದಾಗ ಮಾಡಿದ್ರು. ಕಣಿಂಕ ನೀತಿನಲ್ಲಿ ಹೇಳ್ಕೊಡ್ತಾನೆ, ಹಿಂಗು ಕೊಡು, ಆಮೇಲೆ ಬರೀ 10 ಜನಕ್ಕೆ ಕೊಡು, ಹಾಕು 1 ಲಕ್ಷ ಜನಕ್ಕೆ ತೆರಿಗೆ ಅಂತ ಹೇಳ್ಕೊಡ್ತಾನೆ.
ದುರ್ಯೋಧನ್ಗೆ 10 ಜನರನ್ನ ಕರೆದು ಬಿಟ್ಟು ಸನ್ಮಾನ ಮಾಡು, ವೇದಿಕೆಯಲ್ಲಿ ನಾವು ಇದು ಕೊಟ್ಟಿದ್ದೀವಿ ನೋಡಿ, ಸಾಲ ಕೊಟ್ಟಿದ್ದೀವಿ, ಇವರಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ, ಇವರಿಗೆ ಈ ಒಂದು ಅನುಭಾಗ್ಯ ಕೊಟ್ಟಿದ್ದೀವಿ, ಈ ಸೌಕರ್ಯ ಕೊಟ್ಟಿದ್ದೀವಿ, ಈ ಉದ್ಯೋಗ ಕೊಟ್ಟಿದ್ದೀವಿ, ಈ ಒಂದು ವೆಹಿಕಲ್ ಕೊಟ್ಟಿದ್ದೀವಿ, 10 ಜನಕ್ಕೆ ಸೈಕಲ್ ಕೊಡು. 99,990 ಜನಕ್ಕೆ ಪಂಗನಾಮ ಇಡು. ಅಷ್ಟು ಜನಕ್ಕೆ ಕೊಟ್ಟಿದ್ದೀನಿ ಅಂತ ತೋರ್ಸು. ಓ ಕೊಡ್ತಿದ್ದಾನೆ ರಾಜ, ಆಗಾಗ ಆ ಥರದ್ದು ಮಾಡು. ಯಾರಾದ್ರೂ ದೊಡ್ಡ ಗುರುಗಳು ಬಂದ್ರೆ, ಆಚಾರ್ಯರು ಬಂದ್ರೆ ಅವ್ರನ್ನ ಕರಿ, ಚೆನ್ನಾಗಿ ಸನ್ಮಾನ ಮಾಡು, ಅವನ್ಗೆಲ್ಲ ಹೊಡವೆ ಗಿಡ ಎಲ್ಲ ಕೊಟ್ಟು ಕಳಿಸು, ದಾರಿನಲ್ಲೇ ರೈಡ್ ಮಾಡಿಸು, ಕಿತ್ತಾಕ್ಸ್ಕೊ, ಕಳ್ಳರ ತರ ಕಳ್ಸುವ. ನೀವು ನಂಬಲ್ಲ, ಕಣಿತಿದ್ದು ಕೇಳ್ತಿದ್ರೆ ಮೈಯೆಲ್ಲ ಜುಮ್ ಅನ್ನುತ್ತೆ. ಅದು ಅಷ್ಟು ಅಪ್ಲೈ ಈ ನಮ್ಮ ಕಲಿಯುಗಕ್ಕೆ ನಡೀತಿದೆ. ತುಲಾ ರಾಶಿಗೆ ಅದ್ ನಡೆಯುತ್ತೆ. ನಿಮ್ಗೆ ಅನ್ಸುತ್ತೆ ಸತ್ಯವೇ, ಹೌದು. ಜಾಗ್ರತೆ ಅಷ್ಟಮದಲ್ಲಿ ಇರೋದ್ರಿಂದ ಒಂಥರ ವಿಚಿತ್ರವಾಗಿ ಒಳ್ಳೆ ಸ್ವೀಟ್ ತಿನ್ಸಿ ನಮ್ಗೆ ಡಯಾಬಿಟಿಸ್ ರೈಸ್ ಮಾಡಿದಾಗ ಮಾಡಿಸುತ್ತೆ. ಯಾವುದೋ ಒಂದು ಪ್ರಚೋದನೆ, ಯಾವುದೋ ಒಂದು ಏನ್ ಮಾಡಿ ತಟಸ್ಥರಾಗಿ ಈ 1 ವರ್ಷ ರಿಕ್ವೆಸ್ಟ್ ಮಾಡ್ಕೋತಾರೆ. ಮುಂದಿನ ಮಾರ್ಚ್ 25ರವರೆಗೂ, ಯಾಕಂದ್ರೆ ಶನಿ ಆ ಒಂದು ಭಾವ ಕದಲ್ಬೇಕು, ಕುಂಭದಿಂದ ಕದಲಿ ಅಲ್ಲಿಗೆ ಬರ್ತಾನೆ. ಆಗ ನೋಡಿ ಏಪ್ರಿಲ್ ಮೇಲೆ ಆ ಒಂದು ಗುರು ಭಾಗ್ಯಕ್ಕೆ ಬರ್ತಾನೆ. ನೋಡಿ ಶನಿ ನಿಮ್ಗೆ 6ನೇ ಮನೆಗೆ ಬರೋಕು, ಗುರು ಭಾಗ್ಯಸ್ಥಾನಕ್ಕೆ ಬರೋಕು ಬ್ಯೂಟಿಫುಲ್ ಇಟ್ ಚೇಂಜಸ್, ಅತ್ಯದ್ಭುತ ನಡೆಯುತ್ತೆ. ಅಷ್ಟರಲ್ಲಿ ರಾಹು ಕೇತುಗಳು ಬದಲಾಗ್ತಾರೆ. ಕೇತು 11ನೇ ಮನೆಗೆ ಬರ್ತಾನೆ. ರಾಹು ಪಂಚಮಕ್ಕೆ ಬಂದ್ರು ಕೂಡ ರಾಹು ಸಾರ, ಶನಿ ಸಾರ, ಗುರು ಸಾರ ಇವುಗಳ ಭಾಗದಲ್ಲಿ ತೊಂದರೆ, ಸ್ವಲ್ಪ ಅಲ್ಪ ತೊಂದರೆಗಳು ಇದ್ರೂ ಕೂಡ ಶನಿ ದಿಗ್ಬಂಧನವಾಗಿ ನಿಂತ್ಕೊಬಿಡ್ತಾನೆ. 6ನೇ ಮನೇಲಿ ಶನಿ ಬಂತು ಅಂದ್ರೆ ತಡೆಯೋರುಂಟು. ಅದರಿಂದ ಈ 1 ವರ್ಷ ಅಟ್ಲೀಸ್ಟ್ ಏನ್ ಮಾಡ್ತಿದ್ರ, ನಿಮ್ ಜ್ಞಾನ, ನೀವು ಮನೆಯವ್ರ ಮಾತು ಕೇಳೋಲ್ಲ, ದೊಡ್ಡವ್ರ ಮಾತು ಕೇಳೋಲ್ಲ. ಅವನೇನ್ ಹೇಳೋದು, ನನಗ್ ಗೊತ್ತು ಬಿಡು, ಈ ರೀತಿ ಹತ್ತಿಸ್ತಾನೆ. ತಲೆಗೆ ಒಂಥರ ಕಾಲಕ್ಕೆ ಚಪ್ಪಲಿ ಕೇಳೋರು ತಲೆಗೆ ಚಪ್ಪಲಿ ಕೇಳ್ತೇವೆ. ಆ ಮಟ್ಟದ್ದು ಮನೇಲಿ ಏನಾದ್ರು ದೊಡ್ಡವ್ರಿಗೆ ಆರೋಗ್ಯ ಕೆಡಬಹುದು, ಮನೇಲಿ ಕಳ್ತನ ಆಗ್ಬೋದು, ಇನ್ಕಮ್ ಟ್ಯಾಕ್ಸ್ ರೈಡ್ ಆಗ್ಬೋದು, ಸಣ್ಣ ಪುಟ್ಟ ಲೇವಾದೇವಿ ಇದ್ರು ಕೂಡ ಬರೀ ಸಾಲಕ್ಕೆ ತೀರ್ಸೋದು, ಸಾಲಕ್ಕೆ ಸಾಲ ಮಾಡೋದು, ಬಡ್ಡಿಗೆ ಬಡ್ಡಿ ತೀರ್ಸೋದು. ಆಗ್ಲೇ ಇಲ್ಲ, ಹಿಂಗ್ ನಿಂತ್ಕೋಬೇಡಿ. ಅದ್ ನೋಡೋಣ, ನಿಮ್ ಕೈಲಿ ಸಾಲ ತೀರ್ಸ್ಲಿಕ್ಕೆ ಆಗ್ತಿಲ್ಲ, ಬಡ್ಡಿ ಮೇಲೆ ಬಡ್ಡಿ ಅಂದ್ರೆ ನಾನೇ ಹೇಳ್ತಿದ್ದೇನೆ, ನೇರ ಹೇಳ್ತಿದ್ದೇನೆ, ಬ್ಯಾಂಕ್ಗಳ ಜೊತೆಯಲ್ಲಿ ನಾನು ವ್ಯವಹಾರ ಮಾಡಿದ್ದೇನೆ, ಕೆಲಸ ಮಾಡಿದ್ದೇನೆ, ಅದರಿಂದ ಏನ್ ಮಾಡ್ತೀರೋ ಮಾಡ್ಕೋ ಹೋಗ್ರಪ್ಪ ಅಂತ ಹೇಳ್ಬಿಡಿ. ಇನ್ನೊಂದ್ ಸಾಲ ಮಾಡಕ್ ಹೋಗ್ಬೇಡಿ. ಡಬಲ್ ಬಡ್ಡಿ, ತ್ರಿಬಲ್ ಬಡ್ಡಿ ಆಗೋದಿಲ್ಲ ಮಕ್ಕಳೇ. ಅಷ್ಟಮಸ್ತ ಗುರು ದಿವಾಳಿ ಆಗೋಗ್ತಾನೆ ಅಂತ ಹೇಳ್ತಾನೆ. ನಾನು ನೋಡಿದಾನೆ. ಇಲ್ಲದ ಅವಮಾನ, ನಿಮ್ಮನ್ನ ಯಾರು ಮೋಸ ಮಾಡೋಲ್ಲ, ನಿಮ್ಮನ್ನ ಯಾರು ದುರ್ಬಳಕೆ ಮಾಡ್ಕೊಳ್ಳಲ್ಲ. ಎಲ್ಲೆಲ್ಲಿಂದ ಮಗ ಕೂಡ ಜೇಬಲ್ಲಿಂದ ಜೇಬ್ ಕಟ್ ಮಾಡ್ತಾನೆ. ಸತ್ಯ ಗೊತ್ತಾಗುತ್ತೆ, ಮಗ ಅಂತ ಅನ್ಕೊಂಡಿರೋ ಒಂದು ಸತ್ಯ ಗೊತ್ತಾಗುತ್ತೆ. ಮಗಳು, ಹೆಂಡತಿ, ಗಂಡ, ಈ ತರದ ಒಂದು ಭಾವಗಳು ಒಂದು ಸಣ್ಣದಾಗಿ ಪ್ರವೋಕ್ ಆಗ್ಲಿಕ್ಕೆ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಗಮನಿಸಿ ನೋಡಿ. ವೆರಿ ವೆರಿ ಕೇರ್ಫುಲ್. ಹೆಜ್ಜೆಗೂ ಎಸ್ ಅನ್ಲಿಕ್ಕೂ ಹೋಗ್ಬೇಡಿ, ನೋ ಅನ್ಲಿಕ್ಕೂ ಹೋಗ್ಬೇಡಿ. ಯಾವ್ದು ಮಾತಾಡಿದ್ರೆ ಹೆಚ್ಚು, ಯಾವ್ದು ಮಾತಾಡಿದ್ರೆ ಕಡಿಮೆ, ಈ ತರದಿರುತ್ತೆ. ತುಲಾ ರಾಶಿಗೆ ಗೊತ್ತಾಗಲ್ಲ. ಯಾಕಂದ್ರೆ ಜ್ಞಾನ ಕೆಟ್ಟಾಗ ನಮ್ಮ ಕಣ್ಣು ಕಾಣಿಸೋದೆಲ್ಲ ಸುಂದರ. ಅಲ್ಲೇನೋ ದುರ್ಬುದ್ಧಿಯಿಂದ ಬಂದಿರ್ತಾರೆ, ದುರಾಲೋಚನೆಯಿಂದ ಬಂದಿರ್ತಾರೆ, ದುರುದ್ದೇಶದಿಂದ ಬಂದಿರ್ತಾರೆ. ನಿಮ್ಮನ್ನ ದುರ್ಬಳಕೆ ಮಾಡಿಕೊಳ್ಳುವಂತಹ ಒಂದು ಪ್ರಸಂಗ, ಆಲೋಚನೆ ಬಂದಿರುತ್ತಾರೆ ಎಲ್ರು. ಗುರುವೂ ಸಮೇತ ದೋಚುತ್ತಾನೆ. ನೆನ್ಪಿಟ್ಕೊಳ್ಳಿ. ಒಂದು ಕಲಿಯುಗ ಹೇಗಿರುತ್ತೆ ಅಂದಾಗ ಮೊಟ್ಟ ಮೊದಲ ಒಂದು ಕಲ್ಪ್ರಿಟ್ ಇಸ್ ಅ ಗುರು ಅಂತ ಹೇಳ್ತಾರೆ ಕೃಷ್ಣರು. ನಾನೆಲ್ಲ ಹೇಳಿದ್ದು. ಇವತ್ತು ನೋಡಿ, ಧರ್ಮದ ಹೆಸರಿನಲ್ಲಿ ಪ್ರಚೋದನೆ ಯಾರು ಮಾಡ್ತಿದ್ದಾರೆ, ಜಾತಿ ಹೆಸರಲ್ಲಿ ಯಾರು ಪ್ರಚೋದನೆ ಮಾಡ್ತಿದ್ದಾರೆ, ಗಮನಿಸಿ ನೋಡಿ. ಹೂ ಇಸ್ ಥ್ರೆಟ್ನಿಂಗ್? ನಮ್ಮ ಪಾಡಿಗೆ ನಾವಿದ್ದೀವಿ. ನಮ್ ಜಾತಿನೇ ಮರ್ತೋಗ್ಬಿಟ್ಟಿದೆ, ನಮ್ ಧರ್ಮನೂ ಮರ್ತೋಗ್ಬಿಟ್ಟಿದೆ. ನಮ್ಮನ್ನ ಈ ಒಂದು ಧರ್ಮ ಪ್ರಚೋದನೆ, ಜಾತಿ ಪ್ರಚೋದನೆ, ವಿರೋಧಿ ಭಾವನೆ, ವಿಪರೀತವಾದಂತ ಧರ್ಮ, ಅಂಧ ಧರ್ಮ ತುಂಬಿಸ್ತಕ್ಕಂಥ ಭಾವ, ಕನ್ವರ್ಷನ್ಸ್ ಏನೇನಾಗ್ತಿದೆ ಗೊತ್ತಾ? ನಿನ್ ದೇವ್ರು ಸರಿ ಇಲ್ಲ, ಇವ್ರೇನೋ ನೋಡ್ ಬಂದ ಹಾಗೆ. ಇವ್ರ ದೇವ್ರನ್ನ ಯಾರೂ ನೋಡಿಲ್ಲ, ದೇವ್ರನ್ನ ನೋಡಲು ಸಾಧ್ಯವೇ ಇಲ್ಲ. ಕಣ್ಣಕ್ಕೆ ಪೊರೆ ಕಟ್ಕೊಂಡ್ಮೇಲೆ ಎಲ್ಲಿ ದೇವ್ರು ಕಾಣಿಸ್ತಾನೆ? ಮೊಟ್ಟ ಮೊದಲ ವಿಲ್ಲನ್ ಅನ್ನತಕ್ಕಂಥ ಒಂದು ತಪ್ಪು ತಿಳ್ಕೋಬೇಡಿ. ಆಚಾರ್ಯನಾಗ ಹೇಳ್ತಿದ್ದಾನೆ, ವಿಲ್ ಬಿ ದ ಫಸ್ಟ್ ಪರ್ಸನ್ ನಿಮ್ಗೆ ಥ್ರೆಟ್ ಇಡೋದೇ ಇದು. ಈ ಪೂಜೆ ಮಾಡಿದ್ರೆ ನಿಮ್ಗೆ ಗೊತ್ತಿಲ್ಲ, ಒಂದು ಧರ್ಮ ಇದೆ. ವರ್ಷಕ್ಕೊಮ್ಮೆ ನೀವು ಬಂದು ಪ್ರಾರ್ಥನೆ ಮಾಡಿ, ನಾವು ನಿಮ್ ಪರವಾಗಿ ನೀವು ಇಷ್ಟು ಫೀಸ್ ಕಟ್ಟಬೇಕು, ಇಷ್ಟು ಫೀಸ್ಗೆ ತಕ್ಕಂತೆ ಪೂಜೆ ಇದೆ, ನಿಮ್ ಪಾಪ ಎಲ್ಲ ಹೊರಟೋಗುತ್ತೆ ಅಂತ ಹೇಳ್ತಾನೆ. ಸ್ವರ್ಗಕ್ಕೆ ಹೋಗ್ತೀಯ ನೀನು ಅಂತ ಹೇಳ್ತಾನೆ. ನೀವು ನಂಬ್ತೀರಾ?
ನಾನು ಧರ್ಮದ ಉಲ್ಲೇಖ ಮಾಡ್ತಿಲ್ಲ, ಧರ್ಮ ಗುರುವಿನ ಯಾವ ಧರ್ಮವೂ ಈ ರೀತಿ ಪ್ರಚೋದಿಸಲ್ಲ. ಯಾವ ದೇವರು ಈ ತರ ಹೇಳ್ಕೊಟ್ಟಿಲ್ಲ. ಎಲ್ಲಾ ದೇವರು ಒಂದೇ. ಯಾವ ದೇವರು ಈ ರೀತಿ ಹೇಳಿಕೊಟ್ಟಿಲ್ಲ, ಹೇಳಿಕೊಡುವುದಿಲ್ಲ. ಇವ್ರು ಸೇರ್ಸ್ಕೊಂಡಿದ್ದಾರೆ. ಬನ್ನಿ ಕರೆಯುತ್ತಿದ್ದಾನೆ, ನಿಮ್ಮನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ, ನಿಮ್ ಪಾಪಗಳನ್ನೆಲ್ಲ. ಈ ತರದ್ದು ತುಲಾ ರಾಶಿಗೆ ಆ ತರದ್ದು ಯಾವುದೋ ಒಂದು ಧರ್ಮದ ಹೆಸರಿನಲ್ಲೋ ಸ್ನೇಹಿತರ ಹೆಸರಿನಲ್ಲೋ ಒಂದು ಮುಸುಗು. ಮನೆಯವರೇ ಇರ್ಬೋದು, ಅಪ್ಪನೇ ಇರ್ಬೋದು, ಅಮ್ಮನೇ ಇರ್ಬೋದು, ಅಣ್ಣ ತಮ್ಮಂದ್ರ ವಿಚಾರದಲ್ಲಂತೂ ತುಂಬಾ ಹುಷಾರಾಗಿರಿ. ಗೊತ್ತಿರೋರ ಹತ್ರ ವ್ಯವಹಾರನೂ ಮಾಡ್ಬೇಡಿ. ಗೊತ್ತಿಲ್ದಿರೋನ ಹತ್ರ ಆದ್ರೂ ಜಗಳ ಆಡ್ಬೋದು, ಕೇಳ್ಬೋದು, ಮಾತಾಡ್ಬೋದು. ಎವ್ರಿಥಿಂಗ್ ರೈಟಿಂಗ್. 10,000 ಕೊಡ್ತೀರಾ, ರೈಟಿಂಗ್ ಇರ್ಲಿ. ಒಬ್ಬ ಕೊಟ್ಟಿದ್ದೀನಿ, ಇದಕ್ಕೇನೋ ಒಂದ್ ಸ್ಲಿಪ್ ಕೊಡಪ್ಪ. ಇಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಾಲ ಕೊಡೋದು ಬೇಡ, ಸಾಲ ತಗೊಳ್ಳೋದು ಬೇಡ. ಜಾಗ್ರತೆ. ತುಂಬಾ ದೊಡ್ಡ ಗೌರವನೂ ಬೇಡ, ತುಂಬಾ ದೊಡ್ಡ ಅವಮಾನವೂ ಬೇಡ. ಈ ಒಂದು ವರ್ಷ ಎಲೆಮರೆಯ ಕಾಯಿಯಾಗಿ ನಿಮ್ಮ ಪಾಟಿಗೆ ದುಡಿಯೋದಷ್ಟೇ. ನಾನಾಯ್ತು, ನನ್ ಕೆಲ್ಸ ಆಯ್ತು, ಯಾವುದೋ ಎಲ್ಲಿಂದಲೂ ಮಾರಿ ಹುಡ್ಕೊಂಡು ಬರುತ್ತೆ. ನಿಮ್ಮ ಪಾಡಿಗಿದ್ದರು ನಿಮ್ಮ ಪಾಡಿ. ಸುಮ್ಮನೆ ಬಸ್ಸಲ್ಲಿ ಹೋಗ್ತಿದ್ದೀರಿ, ಗೊತ್ತಿಲ್ಲ, ಬಸ್ಸು ಒಂದು ಬ್ರೇಕ್ ಒಂದು ಆವಾಗ ಹೊಡಿತು. ಒಂದು ಉದಾಹರಣೆ ಹೇಳ್ತೇನೆ, ಬೇಜಾರು ಮಾಡ್ಕೋಬೇಡಿ. ನಿಮಗ್ ಗೊತ್ತಿಲ್ಲ, ಪಕ್ಕದಲ್ಲಿ ಯಾರೋ ಇದ್ರು, ನೀವು ನೋಡ್ಲೇ ಇಲ್ಲ, ನಿದ್ದೆಯಲ್ಲಿದ್ರು, ಟಯರ್ಡ್ ಅಲ್ಲಿದ್ರು, ಫೋನ್ ಅಲ್ಲಿದ್ರು. ಇವನ್ 4-5 ಸಲ ಹಿಂಗ್ ಅಂದಿದ್ದೆ, ತಗೋ ಫಳ್ ಅಂತ ಕೆನೆಗ್ ಬಿಡುತ್ತೆ. ಏನಾಯ್ತು ಅಂದ್ರೆ, ನನ್ನ ಅವಾಗಿಂದ ಟಚ್ ಮಾಡ್ತಿದ್ದ, ಬ್ಯಾಗ್ ಟಚ್ ಮಾಡ್ದ, ಅದು ಟಚ್ ಮಾಡ್ದ, ಈ ರೀತಿ ಹುಡ್ಕೊಂಡ್ ಬರುತ್ತೆ. ತುಲಾ ರಾಶಿಯವರೇ, ಗುರುದೋಷ ಅಂದ್ರೆ ಹೀಗೆ ಮಾಡೋ ತಪ್ಪ ಹುಡ್ಕೊಂಡ್ ಬರುತ್ತೆ. ನೀವೇನು ಗೊತ್ತಿರಲಿ, ಇದು ಹೆಂಗೂ ಆಯ್ತು, ಇದು ಹೇಗೂ ಆಯ್ತು ಅನ್ನೋಷ್ಟರಲ್ಲಿ ಸ್ನೇಹಿತನ ಜೊತೆನಲ್ಲಿ ಪಾರ್ಟಿಗೆ ಅಂತ ಹೋದ್ರಿ, ಅವನ್ ಯಾರನ್ನೋ ಹೊಡೆದ, ನಿಮ್ಮನ್ನು ಕರ್ಕೊಂಡೋಗಿ ಜೈಲಲ್ಲಿ ಇಟ್ಬಿಟ್ಟು A1 ಫಿಟ್ಟಿಂಗ್ ನೀವೇ. ಕಾರ್ ತಗೊಂಡೋಗಿದ್ ನೀವು, ನಿಮ್ ಕಾರ್ ಸೀಸು. ನಿಮ್ ಮನೆತನದ ಮಾನ ಮರ್ಯಾದೆ ಹಿಂಗಂತೆ, ನೀವು ಕುಡ್ದೇ ಇಲ್ಲ, ಡ್ರಾಪ್ ಮಾಡ್ಬಿಡು ಅಂದ್ರು. ಗುರುದೋಷ ಅಂದ್ರೆ ಹೀಗೆ ಮಾಡದ ತಪ್ಪು ಅಂಟಾಡಿಸ್ಕೊಂಡ್ ಬರುತ್ತೆ. ಗುರುಶಾಪ ಅಂತಿಂತದ್ದಲ್ಲ. ಅದಕ್ಕೆ ಜಾತಕ ನೋಡುವಾಗ ಗುರುಬಲ ಹೇಗಿದೆ, ಗುರುಬಲ ಹೇಗಿದೆ, ಗುರುಬಲ ಹೇಗಿದೆ ನೋಡೋದೇ. ಅದಕ್ಕೆ ಮನೆ ಕೂಡ ಒಂದು ತಾಯಿ ಜೀವ. ವೃಶ್ಚಿಕ ಲಗ್ನ, 12ನೇ ಮನೆಯಲ್ಲಿ ಗುರು ಬುಧ. ತಾಯಿ ಬುಧ ವಿಪರೀತ ಸಾರದಲ್ಲಿ ಇದ್ದಾನೆ, ಪರವಾಗಿಲ್ಲ, ಆದ್ರೂ 12ನೇ ಮನೆಯಲ್ಲಿ ಮಲಗಿದ್ದಾನೆ. ವಿದ್ಯೆ ಇದೆ, ಆದ್ರೆ ಜ್ಞಾನಕಾರಕ ಗುರು ಕೆಟ್ಟಿರೋದ್ನ ನಿನ್ನ ಮಗಳು ಎಡಬಟ್ಟು ಒಂದ್ ಮಾಡ್ಕೋತಾಳೆ ಕಣೋ. ಎದ್ದು ಓದು, ತಿನ್ನೋ, ಮಲಗು, ಎದ್ದು ಓದು. ಕುಟುಂಬಕಾರಕ 12ನೇ ಮನೆ, ಜ್ಞಾನಕಾರಕ 12ನೇ ಮನೆ. ದೂರದಲ್ಲಿದ್ರೇನೆ ಅವ್ಳಿಗೊಂದ್ ಸ್ವಲ್ಪ ಜ್ಞಾನ. ನಿಮ್ ಜೊತೆಲಿ ಇಟ್ಕೊಂಡಿದ್ರೆ ಮಾಡಬಾರದು, ಏನೋ ಒಂದು ಮಾಡಿ ಅಪವಾದಕ್ಕೆ ಸಿಲ್ಕಾಕೋತಾಳೆ. ಗುರುಗಳೇ ಮಾಡಬಾರ್ದು ಮಾಡಿಟ್ಕೊಂಡಿದ್ದಾಳೆ. ತುಂಬಾ ಚಿಕ್ಕ ಮಗು, 16 ವರ್ಷದ ಮಗು. ಏನ್ ಹೇಳೋಣ ನೋಡಿ, ಹಿಂಗೆ ಬರೋದು. ಇಲ್ಲಮ್ಮ ನಾನ್ ಮಾಡಲ್ಲ, ಈಗ ಇವ್ರು ಬಿಡ್ತಿಲ್ಲ. ಎದ್ರೆ ಕೂತ್ರೆ ನೋಡು, ಎದ್ರೆ ಕೂತ್ರೆ ಫೋನ್ ಚೆಕ್ ಮಾಡು, ಅವಳ ಕಣ್ಣನ್ನು ನೋಡು, ಅವಳ ಡ್ರೆಸ್ ನೋಡು. ಅಯ್ಯೋ ರಾಮ, ಯಾರೂ ಮಾಡದಂತ ಪಾಪಕೃತ್ಯ ಮಾಡ್ಬಿಟ್ಟಿದ್ದಾಳೆ ಅನ್ನೋ ತರ ಆ ಮಗು ಬದುಕುತ್ತಾ? ನರಳಿ 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 ಗೆದ್ದಲು ಹಿಡಿದು ಹುಚ್ಚಿ ಆಗ್ಬಿಡ್ತಾಳೆ ಮಗು. ಬರೆದಿಟ್ಕೊಳ್ಳಿ, ಕದಡಿ ಬೆಗ್ಗಾಡ್ ಆಗ್ಬಿಡ್ತಾಳೆ ಮಗು. ನೋಡಿ, ಹಿಂಗೆ ಆ ಮಗು ಪ್ಲಾನ್ ಮಾಡಿ ಮಾಡ್ತಾ, ನನ್ನ ತಾಯಿ ತಂದೆಗೆ ಅವಮಾನ ಮಾಡ್ಬೇಕು, ಅಪಮಾನ ಮಾಡ್ಬೇಕು, ಈ ತರದ್ ಯಾವುದೋ ಒಂದು ಗೊತ್ತಿಲ್ಲದೋ ಚಾಟಿಂಗೋ, ಇನ್ನೊಂದು ಅಲ್ಲೆಲ್ಲೋ ಒಂದು ಕಾಫಿಗೆ ಹೋಗಿದ್ದೋ, ತಿಂಡಿಗೆ ಹೋಗಿದ್ದೋ, ಮಾತಾಡಿದ್ದೋ, ಹೊರಗಡೆ ಹೋಗಿದ್ದೋ, ಅವನ್ ಇನ್ನೊಂದೇನೋ ಹಿಂಗೆ ಬರೋದು. ಗುರುದೋಷವಾದರೆ ಹೀಗೆ ಹುಡ್ಕೊಂಡ್ ಬರೋದು. ನಿಮ್ ಮಕ್ಕಳೇ ನೋಡಿ, ನಮ್ಮ ಮರ್ಯಾದೆ ಹೆಂಗ ಆಗ್ಬಿಡ್ತು ಗುರುಗಳೇ, ನಮ್ಮ ಗಂಡ ಈ ತರ ಮಾಡ್ಬಿಟ್ಟ, ನನ್ನ ಹೆಂಡತಿ ಹಿಂಗ್ ಮಾಡ್ಬಿಟ್ಲು. ಬಳಸ್ಕೊಂಡು ಗುರುದೋಷ ಆದ್ರೆ ಏನ್ ಗೊತ್ತಾ? ಮೊನ್ನೆ ಒಂದ್ ಜಾತಕ, ಇಬ್ಬರು ಸೋದರಿಯರು, ಪರಮಾಪ್ತ ಗೆಳತಿಯರು, ಇಬ್ಬರ ಜೀವನದಲ್ಲೂ ಗುರುದೋಷ. ಅಲ್ಲೊಂದು ಗೆಳೆಯ ಅಂತ ಬಂದು ಇಬ್ಬರಿಗೂ ಮೋಸ ಮಾಡಿದ್ದಾರೆ. ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ, ನಾವು ತಪ್ಪಾ ಗುರುಗಳೇ, ನಮ್ಗೆ ಯಾಕೆ ಹೀಗಾಯ್ತು ಗುರುಗಳೇ, ನಮ್ಗೇನಕ್ಕೆ ಹೀಗಾಯ್ತು ಗುರುಗಳೇ. ಎಷ್ಟು ಕಣ್ಣೀರು ಗೊತ್ತಾ ಮಕ್ಕಳು. ಹಣ ಆಗುತ್ತೋ, ಗುರುದೋಷ ಇದ್ರೆ ಹೀಗೆ ಕಣೋ, ಅಲ್ಲೊಂದು ನಂಬಿಕೆ ದ್ರೋಹ ಕಣೋ ಮಾಡ್ತಾರೆ ಕಣೋ. ನಮ್ ಸಮಯ ಕೆಟ್ಟಾಗ ನಾವೇನ್ ಕೊಟ್ಟಿಲ್ಲ, ದುಡ್ಡು, ಪ್ರೀತಿ, ಪ್ರೇಮ ಎಲ್ಲ ಕೊಟ್ಟಿದ್ದಾರೆ. ನಮ್ಮಲ್ಲ ಒಂದ್ 20 ಲಕ್ಷದವರೆಗೂ ಕೊಟ್ಟಿದ್ದಾಳೆ ತಾಯಿ ಜೀವ. ಅವನು CA ಮಾಡ್ಕೊಂಡಿದ್ದಾನೆ ಇವತ್ತು. ಎಂತ ಮೋಸಗಾರ. ನಡು ದಾರಿನಲ್ಲಿ ಬಿಟ್ಟು ಇವತ್ತು ಉದ್ಯೋಗ ಸ್ಥಾನ ಸಿಕ್ಕಿದ ತಕ್ಷಣ ಆ ಹುಡುಗಿ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ರೆ ತಂದೆ ತಾಯಿ ನೋಡ್ಬೇಕು. ಆ ಇಬ್ಬರು ಸೋದರಿಯರ ಬದುಕು ನೋಡ್ಬೇಕು. ಗುರುದೋಷವಿದ್ದರೆ ಈ ತರ ನಿಮ್ಮವೇ ಗೊತ್ತಿಲ್ಲದೆ ಪರಿಚಯವಾಗಿ ನಂಬಿಕೆ ದ್ರೋಹ ಮಾಡ್ತಾರೆ. ಜಾತಕದಲ್ಲಿ ಗುರು ವಕ್ರ ಇದ್ದವರಿಗೆ ಗುರು ಲತ್ತ ನಡೆಯುವಾಗ, ಜನ್ಮರಾಮ ನಡೆಯುವಾಗ, ಅಷ್ಟಮ ಗುರು ನಡೆಯುವಾಗ ಅವ್ರಿಗೆ ಮಾಡುವಾಗ ಈಗೇನು ಅನ್ಸಲ್ಲ. ನೆನ್ಪಿಟ್ಕೊಳ್ಳಿ, ನಾನು ಹೇಳಿದ್ನಲ್ಲ,
ಧರ್ಮ ದೇವತೆ ನಿಮ್ಮನ್ನ ಕೈ ಬಿಡಲ್ಲ. ನಿಮ್ಮನ್ನ ನೀವ್ ಅನ್ಕೊಂಡಿದೀರಷ್ಟೇ, ನಿಮ್ ಮಕ್ಳನ್ನ ಕಾಪಾಡಿರುತ್ತೆ, ನಿಮ್ ಹೆಂಡತಿನ, ನಿಮ್ ಗಂಡನ್ನ, ನಿಮ್ಗ್ ನೋವು ಕೊಟ್ಟಿರ್ಬೋದು, ಅವಮಾನ ಆಗಿರ್ಬೋದು, ಸಾಲಗಾರರು ಬಂದಿರ್ಬೋದು, ಇನ್ನೊಂದು ಆಗಿರ್ಬೋದು, ಆದ್ರೆ ನಿಮ್ ಮಕ್ಳನ್ನ ಕಾಪಾಡಿರುತ್ತೆ. ಆದ್ರೆ ಅಧರ್ಮ ಮಾಡಿದವ್ರನ್ನ ನೆನ್ಪಿಟ್ಕೊಳ್ಳಿ, ಅವ್ರ ವಂಶ ನಿರ್ವಂಶ. ಆ ದಿನಕ್ಕೆ, ಆ ವರ್ಷಕ್ಕೆ 10 ವರ್ಷ ತಿನ್ಬೋದು, 20 ವರ್ಷ ತಿನ್ಬೋದು, ವಂಶವೇ ಇರೋಲ್ಲ. ಗುರು ಅಷ್ಟಮ ಜಾಗ್ರತೆ ಜಾಗ್ರತೆ. ಈ 1 ವರ್ಷ ದಯಮಾಡಿ ಹೇಳ್ತಾನೆ, ಮನೆಯಲ್ಲಿ ಆದಿತ್ಯ ಹೃದಯ ಸ್ತೋತ್ರ ಪಠಣೆ ಮಾಡ್ಕೊಳ್ಳಿ. ಕಂಪಲ್ಸರಿ ಒಂದ್ ಸುಂದರಕಾಂಡ ಪಾರಾಯಣೆ, ಗುರು ಚರಿತ್ರೆ, ಹತ್ತಿರದಲ್ಲಿ ರಾಮರ ಆಲಯ ಇದ್ರೆ ಪ್ರತಿ ಗುರುವಾರ ಕಡಲೆಕಾಳು ನೆನೆಸ್ಕೊಳ್ಳಿ, ಒಂದಷ್ಟು ಮಾಲೆ ಮಾಡಿ ನೆನೆಸ್ಬಿಟ್ಟು ಬೆಳಿಗ್ಗೆ ಎದ್ದು ಗುರುವಾರ ಒಂದು ಹಳದಿ ದಾರ ಮಾಡಿಕೊಂಡು ಒಂದು ಸೂಜಿ ದಬಳ ತಗೊಂಡು ಅದನ್ನ ಮಾಲೆ ಮಾಡಿಬಿಟ್ಟು ತಗೊಂಡು ಕೊಡಿ. ಇಲ್ಲ ನಮಗ್ ಸಮಯ ಇಲ್ಲ, ಬೊಗಸೆ ಕಡಲೆಕಾಳು, ಬೊಗಸೆ ಬೆಲ್ಲ, ಬೊಗಸೆ ಹಣ್ಣು, ನಿಮ್ ಶಕ್ತಿ 1-2 ಬಾಳೆಹಣ್ಣು, 2 ಎಲೆ, 2 ಅಡಿಕೆ, ಅದ್ರಲ್ಲಿ 1 ನಾಣ್ಯ ಇಡಿ ಸಾಕು. ತಗೊಂಡು ರಾಮರಾಲಯಕ್ಕೆ ಹೋಗಿ ಮೊದಲು. ಜನ್ಮರಾಮ ನನ್ನ ರಾಮನಿಗೆ ಬಿಡ್ಲಿಲ್ಲ, ಅಷ್ಟೊಳ್ಳೆಯವರಿಗೆ ಬಿಡ್ಲಿಲ್ಲ, ತಂದೆ ಸಮೇತ, ತಾಯಿ ಸಮೇತ, ತಾಯಿಗೆ ಮೀರಿದ ಮಮತಾಮಯಿ ಕೈಕೇಯಿ ದೇವಿ. ಖುದ್ದು ಮಕ್ಕಳು ಇದ್ದಕ್ ಬಂದ್ರಲ್ಲ ನನ್ನ ರಾಮಯ್ಯನ ಮೇಲೆ, ಗೊತ್ತೇ ಇಲ್ಲ ಅವರಿಗೆ, ಗೊತ್ತಾಗದಾಗೆ ಮರೆಮಾಚಿಸುತ್ತೆ. ನೆನಪಿಟ್ಟುಕೊಳ್ಳಿ, ಬಬ್ರುವಾಹನನ ಕೈಯಲ್ಲಿ ತಲೆ ತೆಗೆಸ್ಕೊಬಿಟ್ಟ ಅರ್ಜುನ, ಪಾರ್ಥ. ನೆನ್ಪಿಟ್ಕೊಳ್ಳಿ, ಸಾಮಾನ್ಯ ಕಾಡು ಆ ಒಂದು ಬೇಟೆಗಾರರು, ಕಾಡು ಕಳ್ಳರು, ಬಚ್ಚಿಟ್ಕೊಂಡು ಕದಿಯೋ ದರೋಡೆಕೋರರ ಜೊತೆ ಒಡೆಸಾಕೊಂಡ್ ಬರ್ತಾನೆ. ಬಾಬಾ ಗಾಂಡೀವ ಹಿಡ್ಕೊಂಡ ಅಂದ್ರೆ ಅವನನ್ನ ಸೋಲ್ಸೋರಿಲ್ಲ ಅಂದಂತಹ ಅರ್ಜುನ ಹಂಗಿಂಗ್ ಹುಚ್ಚನೇ ಹೊಡ್ಸ್ಕೊಂಡ್ ಬರೋಲ್ಲ. ನೆನ್ಪಿಟ್ಕೊಳ್ಳಿ, 80,000-90,000 ಜನರನ್ನ ಕರ್ಕೊಂಡ್ ಬರ್ಬೇಕಾದ್ರೆ ಅವನು ಇಂದ್ರಪ್ರಸ್ಥಕ್ಕೆ ಕರ್ಕೊಂಡ್ ಬರೋ ಅಷ್ಟರಲ್ಲಿ ಹಸ್ತಿನಾಪುರಕ್ಕೆ ಎಷ್ಟು ಜನ ಇರ್ತಾರೆ ಗೊತ್ತಾ? 800 ಜನ. ಅಷ್ಟು ಜನರನ್ನ ಹೊಡೆದಾಕೊಂಡು ಎತ್ತಾಕೊಂಡು ಹೋಗ್ತಾರೆ. ಬರೀ ಮುದುಕೀರ್ನ, ಹಣ್ಣು ಮುದುಕರನ್ನ ಬಿಟ್ಟು ಹೋಗ್ತಾರೆ. ಯೋಚನೆ ಮಾಡಿ ನೋಡಿ ಹೇಗಿರುತ್ತೆ ಅಂತಕ್ಕಂಥದ್ದು. ಇದು ಗುರುದೋಷ ಅಂದ್ರೆ, ಗುರು ಇರುವವರೆಗೆ ಎಲ್ಲ ಈ ತರದೊಂದು ಮಾಡಿಸುತ್ತೆ. ಅದರಿಂದ ಯಾರಾದ್ರೂ ಹತ್ತಿರದಲ್ಲಿ ರಾಮಚಂದ್ರ ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿ ಕೊಟ್ಟು ಅರ್ಚನೆ, ಅಲ್ಲಿ ಏನಾದ್ರೂ ಪುನರ್ವಸು ಹೋಮ, ಯಜ್ಞ, ಯಾಗ, ಸೀತಾರಾಮ ಕಲ್ಯಾಣ ನಡೀತಿದ್ರೆ ಪಾಲ್ಗೊಳ್ಳಿ. ಹೌದು, ನಿಮ್ಮ ಮನೆತನದಲ್ಲಿ ಯಾರೋ ಸೀತಾರಾಮರ ಅಂತ ಬದುಕಿರ್ತಾರೆ, ಅವ್ರಿಗೆ ಹೋಗ್ತೀರಿ, ಹಿರಿಯರು ಒಂದು ಹಣ್ಣು, ಹೂವು, ತಾಂಬೂಲು ಕೊಟ್ಟು ಆಗಾಗ ಹೋಗಿ ಅಕ್ಷತೆ ಹಾಕಿಸ್ಕೊತೀರಿ. ದೊಡ್ಡ ಕೊಡಲಿಂದ ಹೋಗೋ ಒಂದು ಸಮಸ್ಯೆ ಚಿಕ್ಕ ಉಗುರಲ್ಲಿ ಹೊರಟೋಗ್ಬಿಡುತ್ತೆ. ಹೌದು, ಒಂದು ಅಟ್ಲೀಸ್ಟ್ ಹೊಲ್ಕಟ್ಟಿ ಆದ್ರೂ ಸಿಗುತ್ತೆ. ಯಾರೋ ಬಂದು ನಾನು ಇದ್ದೀನಿ ಬಾರಯ್ಯ ಅಂತ ಹೊರಗಡೆ ಬೈಲ್ ಕೊಟ್ಟಾದ್ರೂ ಕರ್ಕೊಂಡ್ ಬಂದ್ರು, ಒಂದು ರೂಮ್ ಮಾಡಿಟ್ರು, ಆ ರೀತಿ ಮಾಡಿಸ್ತಕ್ಕಂಥದ್ದು ಮಾಡಿಸುತ್ತೆ. ಅದರಿಂದ ಈ ವರ್ಷ ತುಲಾ ರಾಶಿ ಎಷ್ಟೆಷ್ಟು ಎಚ್ಚರಿಕೆ ಇರ್ತದೆ ಅಷ್ಟು ಒಳ್ಳೇದು. ಆಯ್ತು ಅಂದ್ರೆ ಒಂದು ಕಂಪಲ್ಸರಿ, ಯಾಕಂದ್ರೆ ಗುರು ಅಷ್ಟಮ, ಶಿವ, ಪರಮಶಿವ, ಸದಾಶಿವ, ಸಾಂಬ ಶಿವ, ಶಿವನೇ ತಟಸ್ಥ ಆಗ್ಬಿಟ್ಟಿದ್ದಾನೆ. ಈಗ ಹಿಡ್ಕೋಬೇಕಾಗಿರೋದು ಒಂದ ಗಣಪತಿ, ಇಲ್ಲ ಸುಬ್ರಹ್ಮಣ್ಯ, ಇಲ್ಲ ದೇವಿ. ನಾನೇನ್ ಹೇಳ್ತೇನೆ, ದೇವಿನ ಇಟ್ಕೊಂಬಿಡಿ. ಹತ್ತಿರದಲ್ಲಿ ಪಾರ್ವತಿ ದೇವಸ್ಥಾನ, ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ, ಅಷ್ಟಮಿ ಏನ್ ಮಾಡಿ ಮನೇಲಿ ಒಂದು ದೇವಿ ದಿಗ್ಬಂಧ ಅಂತ ತಗೋಬಂದು ಅಕ್ಕಿ ಪಾತ್ರೆಯಲ್ಲಿ ಇಟ್ಬಿಡಿ. ಇಟ್ಟು ಅದ್ರಲ್ಲೊಂದು ಅಚ್ಚು ಬೆಲ್ಲ, ಕೊಬ್ಬರಿ ಅದೂ ಇಟ್ಟು ನಿತ್ಯ 1-2 ಇಡಿ ಅಕ್ಕಿ ಎತ್ಕೋಬೇಕು. ಸಂಜೆ 2 ಇಡಿ, ನಾನೇನ್ ಜಾಸ್ತಿ ಹೇಳ್ತಿಲ್ಲ, ಅದ್ರ ಒಂದು ಸಣ್ಣ ಪಾಯಸದ ತರ ಮಾಡಿ, ಹಾಲ್ ಪಾಯಸ, ಖೀರ್ ಪಾಯಸ, ವಾಟ್ ಎವರ್, ಅಕ್ಕಿ ಪಾಯಸ ನಿತ್ಯ ಆಗ್ಲಿಲ್ಲ, ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ, ಅಷ್ಟಮಿ ಆ ದಿನ ಮಾಡಿ. ಹತ್ತಿರದ ಗ್ರಾಮ ದೇವಿಗೆ ಹೋಗ್ಬಿಟ್ಟು ಒಂದು 9 ದೀಪ, ಮಣ್ಣಿನ ದೀಪ, ನಿಂಬೆಹಣ್ಣಿನ ದೀಪ ಅಲ್ಲಿ ಹೊಸ್ಲಲ್ಲಿ ಹಚ್ಚಿ, ನಿಮ್ಮ ಮನೆ ಹೊಸ್ಲಲ್ಲೂ ಹಚ್ಚಿ, ಯಾವುದೇ ಒಂದು ಅಪಭ್ರಂಶ ಬರದೆ ಇಲ್ಲಿ ತುಳಸಿ ಕಟ್ಟೆ ಇಡ್ಲೇಬೇಕು, ಇಡಿ. ಅಶ್ವತ್ಥ ಕಟ್ಟೆ ಅಲ್ಲಿ ಹೋಗಿ ಅಲ್ಲೊಂದೆರಡು ದೀಪ ಹಚ್ಚಬೇಕು. ನೋಡಿ, ನಾವು ಸಾಮಾನ್ಯರಪ್ಪ, ನಮ್ಮ ಕೈಲಿ ಈ ತರ ಬಿರುಗಾಳಿ ತಟ್ಕೊಳಕ್ ಆಗೋಲ್ಲ. ತಟ್ಕೊಳಕ್ ಆಗಲ್ಲ ನಮ್ಮ ಕೈಯಲ್ಲಿ. ಮಗಳೋಡೋದ, ನನಗೆ ತುಂಬಾ ತಿಳಿದ ಗುರು ಕುಟುಂಬದಲ್ಲಿ ನೀವು ನಂಬೋಲ್ಲ, ಒಂದು ಹೆಣ್ಮಗು ಮನೆ ಕೆಲಸದವನ ಜೊತೆ ಓಡೋಗುತ್ತೆ, ಮನೆ ಕೆಲಸದವನ ಜೊತೆ ತಡೆಯಲಾರದೆ ಆ ತಾಯಿ ಜೀವ ಕುಸಿದು ಬೀಳುತ್ತೆ. ಕುಸಿದು ಬೀಳೋ ಫೋರ್ಸ್ಗೆ ಹೆಣ್ಮಕ್ಳಿಗೆ, ಇರೋ ಹೆಣ್ಮಕ್ಳಿಗೆ ಒತ್ತಡ ಹಾಕಿ ಒಂದ್ ಹೆಣ್ಮಗು ನೇಣ ಹಾಕೊಂಡು ಸಾಯುತ್ತೆ, ಇನ್ನೊಂದು ಹೆಣ್ಮಗು ಬಾವಿಲಿ, ಇನ್ನೊಂದು ಹೆಣ್ಮಗು ಹುಚ್ಚಿ.
ಇನ್ನೊಬ್ಬ ಆಕ್ಸಿಡೆಂಟ್ ಅಲ್ಲಿ, ಇನ್ನೊಬ್ಬ ಮನೆ ಬಿಟ್ಟು ಈ ಮನೆ ಸ್ಥಾನ ಸವಾಸವೇ ಬೇಡ ಅಂತ ವಯಸ್ಸಿಗೆ ಬಂದಿರೋ ಮಗ ನಡು ದಾರಿನಲ್ಲಿ ಎಲ್ಲಾರನ್ನು ಬಿಟ್ಟು ಓಡೋಗ್ಬಿಟ್ಟ. ಹೆಂಗಿರುತ್ತೆ ಯೋಚನೆ ಮಾಡಿ. ಗುರು ಶಾಪ ಅಂದ್ರೆ ಹೀಗೆ. ಮಕ್ಕಳ ಮೂಲಕ ನಾನಾ ಚಲ್ಲಾಬಿಲ್ಲ ಮತ್ತೆ ಆ ಮನೆತನಕ್ಕೆ 30 ವರ್ಷದ ನಂತರ ಅಧಿಕಾರ ಗೌರವ ಬರುತ್ತೆ. ನೋಡಿದ್ದೇನೆ. ಬಿಡ್ಲಿಲ್ಲ ಅವರು ಈ ಗುರು ಸೇವೆಯನ್ನ. ಕರೆದು ಯಾರಾದ್ರೂ ಪುಣ್ಯಾತ್ಮ ಸನ್ಯಾಸಿಗಳು ಬರೋರು ಕರೆದವ್ರಿಗೊಂದು ಭೋಜನವೋ ಪ್ರಸಾದವೋ ಸೇವೆಯೋ ಮಾಡ್ತಾ ಬಂದ್ರು. ಉಳಿದ ಮಕ್ಕಳ ಮೂಲಕ ಹೆಸರು, ಮೊಮ್ಮಕ್ಕಳ ಮೂಲಕ ಹೆಸರು, ಗತ್ತು, ಗೌರವ ನೋಡ್ಬಿಟ್ರು. ಆದ್ರಿಂದ ಇವತ್ತು ಕಿತ್ಕೊಳ್ಳೋದ್ರಲ್ಲಿ ತುಂಬಾ ಸುಲಭ ಇರುತ್ತೆ, ಮೋಸ ಮಾಡೋದು ಸುಲಭ ಇರುತ್ತೆ. ಜಾಗ್ರತೆ ಇದನ್ನ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ, ಅಷ್ಟಮಿ ಅವತ್ತಾದ್ರೂ ಒಂದ್ 3 ಇಡಿ 6 ಇಡಿ 9 ಇಡಿ ಅಕ್ಕಿ ತೆಗೆದು ಒಂದು ಸಂಜೆ ಪ್ರಸಾದ ಮಾಡಿ, ಹೊಸಲಲ್ಲಿ ದೀಪ, ಅಶ್ವತ್ಥ ಕಟ್ಟೆ ಹತ್ರ ದೀಪ, ದೇವಿ ದೇವಸ್ಥಾನದ ಹತ್ರ ದೀಪ, ಆ ಪ್ರಸಾದ ಹಂಚಿ ಅವತ್ತೊಂದು ಉಪವಾಸ ಇರೋದು, ಒಂದು ಸ್ವಲ್ಪ ಮಧು ಮದ್ಯ ಮಾಂಸಾಹಾರಗಳಿಂದ ದೂರ ಇರೋದು, ಈ ತರದ್ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಮಾಡ್ಕೋತೀರಿ ಅಂತ ಅನ್ಕೋತೇನೆ. ನೋಡಿ, ಬರುವುದನ್ನು ತಡೆಯಲು ಆಗುವುದೇ ಇಲ್ಲ. ಆದರೆ ಮಳೆಗಾಲ ನಿಶ್ಚಿತ ಕೊಡೆ ಇಟ್ಕೊಳ್ಳಿ, ಬಿಸಿಲುಗಾಲ ನಿಶ್ಚಿತ ಒಂದ್ ಕೊಡೆ ಇಟ್ಕೊಳ್ಳಿ, ಒಂದ್ ಸಣ್ಣ ಫ್ಯಾನ್ ಹಾಕೊಳ್ಳಿ. ಆ ತರದೊಂದು ಪುಟ್ಟ ಪ್ರಯತ್ನ ಮಾಡ್ತಕ್ಕಂಥದ್ದು ಮಾಡಿ, ಸಮಾಧಾನ ಆಗ್ತಕ್ಕಂಥದ್ದಾಗುತ್ತೆ. ಗೆದ್ದು ಬಿಡ್ತೀರಿ ಮಕ್ಳೇ. ನೋಡಿ, ನನ್ಗೇನ್ ಗೊತ್ತಾ, ನೀವು ಗೆಲ್ಲಲಿಲ್ಲ ಅಂದ್ರೂ ಪರವಾಗಿಲ್ಲ, ಮತ್ತೆ ಸೋಲಬಾರದು, ಮತ್ತೆ ಸೋಲಬಾರದು. ಅದಕ್ಕೋಸ್ಕರ ಹೇಳ್ತಿದ್ದೇನೆ, ಜಾಗ್ರತೆ. ಒಂದ್ ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಚಿತ್ರಾ ನಕ್ಷತ್ರ. ತುಂಬಾ ಜನ ಚಿತ್ರಾ ನಕ್ಷತ್ರ ತ್ರ ಅಂತಾರೆ. ತ್ರ ಅಲ್ಲ, ಚಿತ್ತ. ಮಾತಾಡ್ತಾ ಅದು ಚಿತ್ರ ಚೈತ್ರ ಪೂರ್ಣಿಮೆ ಅನ್ನತಕ್ಕಂಥದ್ದು. ಹೌದು, ಚೈತ್ರ ಮಾಸ ಹುಣ್ಣಿಮೆಯ ದಿನ ಅವತ್ತು ಚಿತ್ತಾ ನಕ್ಷತ್ರ ಇರುತ್ತೆ. ಚಿತ್ತ ಅಂದ್ರೆ ನಮ್ಮ ಚಿತ್ತ. ಚಿತ್ತ ಗುಪ್ತ. ನಮ್ಮ ಚಿತ್ತದಲ್ಲಿ ಗುಪ್ತವಾಗಿರತಕ್ಕಂಥ ಎಷ್ಟೋ ವಿಚಾರಗಳು ಗುಪ್ತವಾಗಿರುತ್ತವೆ. ಅದು ಈ ಚಿತ್ತಕ್ಕೆ ಮಾತ್ರ ಗೊತ್ತಿರೋದು. ಆ ಸತ್ಯ ನಿಮಗ್ ಮಾತ್ರ ಗೊತ್ತಿದೆ. ಎಲ್ಲೋ ಇಲ್ಲ, ಅವನೆಲ್ಲೋ ಚಿತ್ರಗುಪ್ತ. ಆ ಚಿತ್ತಗುಪ್ತ ಅವನ ಹೆಸರು ಕೂಡ ಚಿತ್ತಗುಪ್ತ. ಬರ್ದಿಟ್ಟಿದ್ದಾನೆ, ಯಮಧರ್ಮನಿಗೆ ಒಂದು ಲೆಕ್ಕ ಕೊಡ್ತಾನೆ ಅನ್ನತಕ್ಕಂಥದ್ದೆಲ್ಲ ಹೇಳ್ತವೆ. ಖಂಡಿತ ಇಲ್ಲ. ಇಲ್ಲಿದೆ ಲೆಕ್ಕ, ಇಲ್ಲೇ ಕೊಡ್ಬೇಕು. ಈ ಭೂಮಿ ಮೇಲೆ ಇಲ್ಲೇ ಕೊಡ್ಬೇಕು. ಇಲ್ಲ, ಈ ಕಲಿಯುಗಕ್ಕೆ ಈ ಜನ್ಮದಲ್ಲಿ ನಾವು ಮಾಡಿದ್ದು ನಮ್ಮ ಮಕ್ಕಳಿಗೋ ಮೊಮ್ಮಕ್ಕಳಿಗೋ. ಹೌದು, ನಾನಿವತ್ತೇನಾದರೂ ಈ ಸೌಭಾಗ್ಯ, ಈ ಹೆಸರು, ಈ ಕೀರ್ತಿ, ಈ ಪ್ರತಿಷ್ಠೆ, ಈ ಗೌರವದಲ್ಲಿದ್ದೇನೆ ಅಂದ್ರೆ ಖಂಡಿತ ಈ ಜನ್ಮದ್ದು ನನ್ನದಲ್ಲ. ಒಂದಾ ಏನೋ 100 ಬಾರಿ ಹೇಳಬಲ್ಲೆ, ನನ್ನ ತಂದೆ ತಾಯಿ ಮಾಡಿರುವ ಧರ್ಮವೇ. ಅವ್ರಿಗೆ ಕಷ್ಟ ಇತ್ತು ನಿಜವೇ, ಧರ್ಮದ ದಾರಿ ತಪ್ಪಲಿಲ್ಲ. ನಾವು ಗೌರವವಾಗಿ ಬದುಕಿದ್ವಿ. ಪರೀಕ್ಷಿತ್ ಮಹಾರಾಜನ ತರ, ಜನಮೇಜಯನ ತರ ನಾನಲ್ಲ. ಹೀಗೆ ಧರ್ಮರಾಯರು ಮಾಡಿದಂತ ಧರ್ಮ ಆ ಉತ್ತರೆಯ ಗರ್ಭವನ್ನ ಕಾಪಾಡ್ತು. ಪರೀಕ್ಷಿತ್ ಹುಟ್ಟದ ನೋಡಿ, ಆತನಿಗೆ ರಾಜ್ಯಭಾರ. ದುರ್ಯೋಧನನ ಮಗನಿಗೋ ಮೊಮ್ಮಗನಿಗೋ ಅಲ್ಲ. ಇದು ಲೆಕ್ಕಾಚಾರ, ನೆನಪಲ್ಲಿಟ್ಕೊಳ್ಳಿ. ಆದ್ದರಿಂದ ನಿಮ್ ಧರ್ಮ ನಿಮ್ ಮಟ್ಟಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾಡಿ. ಆಗ್ತಿದೆ, ಬದಲಾವಣೆಗಳಾಗ್ತಿದೆ. ಇವತ್ತು ಒಂದೊಂದು ಪುಣ್ಯಕ್ಷೇತ್ರ, ಧರ್ಮಕ್ಷೇತ್ರ ಆ ಒಂದು ಅಭಿವೃದ್ಧಿ ಆಗ್ತಿರತಕ್ಕಂಥದ್ದು ನೀವುಗಳು ಹೋಗಿ, ನೀವುಗಳು ನೋಡಿ, ನೀವುಗಳು ಸಮಾಧಾನ ಪಟ್ಟೆ ಆಗ್ತಿರತಕ್ಕಂಥ ಒಂದು ಭಾವ ಇರ್ಲಿ. ಚಿತ್ತಾ ನಕ್ಷತ್ರ ಮೊದಲಿಗೆ ಆ ಚಂದ್ರ ಕುಜನ್ ನಕ್ಷತ್ರದಲ್ಲಿದ್ದು, ಕುಜ ಕೇತು ನಕ್ಷತ್ರದಲ್ಲಿದ್ದು, ಎಗೈನ್ ಕೇತು ಕುಜನ್ ನಕ್ಷತ್ರದಲ್ಲಿದ್ದಾನೆ. ಮೇಷರಾಶಿ. ಚಂದ್ರ ಕುಜನ್ ಸಾಲದಲ್ಲಿ ನೇರವಾಗಿ ನೋಡ್ತಾ, ಆ ಒಂದು ಕುಜನೂ ಕೂಡ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಭಾಗ್ಯೋದಯ. ಆದ್ರೂ ಸ್ವಲ್ಪ ಭಯ ಇರುತ್ತೆ. ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ತುಂಬಾ ದೊಡ್ಡ ದೊಡ್ಡ ಜವಾಬ್ದಾರಿ ಇಲಾಖೆ, ಲೀಗಲ್ ಇಲಾಖೆ, ಅಡ್ಮಿನಿಸ್ಟ್ರೇಷನ್ ಇಲಾಖೆ, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ
ಅಲ್ಲೊಂದು ಎಳೆದಾಟ ಒದ್ದಾಟ ಇದ್ದರೂ ರಕ್ಷಣಾ ಕಾರ್ಯ ಜಯ ಕಾರ್ಯವೇ ಚೆನ್ನಾಗಿದೆ. ವೃಷಭ ರಾಶಿ ವಿಪರೀತ ಬಲ, ಜಾಗೃತಿ, ಎಲ್ಲಾದ್ರೂ ಹೊಡೆದಾಟ ಬಡದಾಟ. ಸ್ಪೋರ್ಟ್ಸ್ ಪರ್ಸನ್ಸ್ ಚೆನ್ನಾಗಿರುತ್ತೆ. ಹೌದು, ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆಯವ್ರಿಗೆ ಚೆನ್ನಾಗಿರುತ್ತೆ. ಯಾಕಂದ್ರೆ ನೀವು ಯಾರು ನೋಡಿದ್ರು ಏನ್ ಬಡಿದ್ರು ಅದು ನ್ಯಾಯಯುತ, ಧರ್ಮಯುತ. ಅನ್ಯಾಯದ ಎನ್ಕೌಂಟರ್ ಮಾಡಿದ್ರೆ ಒಳಗಡೆನೆ. ಹಾಗೆ ತಪ್ಪು ಮಾಡಿರತಕ್ಕಂಥ ತಪ್ಪಾದ ವ್ಯಕ್ತಿಗಳಿಗೆ ಎನ್ಕೌಂಟರ್ ಯಾವತ್ತು. ಏನೋ ತಪ್ಪು ಮಾಡಿದ್ರೆ ಬಡ್ದು ಹಾಕೋಬಿಡ್ತೀರ. ಹುಷಾರ್. ದೂರದ ಪ್ರಯಾಣ, ದೂರದ ಕೆಲಸ, ಇಲ್ಲೀಗಲ್ ಕೆಲಸ, ಲಿಟಿಗೇಷನ್ ವ್ಯವಹಾರಗಳು, ಅನ್ಯಾಯದ ವ್ಯವಹಾರಗಳು ಸುಟ್ಟಾಗ್ತಕ್ಕಂಥದ್ದುಂಟು. ವೆರಿ ವೆರಿ ಕೇರ್ಫುಲ್. ಮಿಥುನ ರಾಶಿ ಚೆನ್ನಾಗಿದೆ. ನೀವು ದೈಹಿಕವಾಗಿ ಗಟ್ಟಿಯಾಗಿ ಕಾಣಿಸಿದ್ರು ಸ್ವಲ್ಪ ವೀಕೆ. ಅಂದ್ರೆ ತುಂಬಾ ಭಾರದ ಕೆಲಸ, ತುಂಬಾ ಟೆನ್ಷನ್ ಕೆಲಸ, 4-6 ಒತ್ತಡದ ಕೆಲಸ, ಒಂದೇ ಬಾರಿ ತಗೊಳ್ಳೋದು, ಮಾಡೋದು, ನೋಡೋದು, ಇವುಗಳಲ್ಲಿ ಒದ್ದಾಟ ಆಗತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಮಿಥುನ ರಾಶಿಯವ್ರಿಗೆ ಅದೊಂದು. ನೀವು ಮಾನಸಿಕವಾಗಿ ತುಂಬಾ ಬುದ್ಧಿವಂತರು. ಪ್ಲಸ್ ನಿಮಗೆ ಕೇಂದ್ರಾಧಿಪತಿ ಗುರು ಬೇರೆ ಲಾಭದಲ್ಲಿದ್ದಾನೆ, ಜ್ಞಾನವಂತರು ಕೂಡ. ನಿಭಾಯಿಸಬಲ್ರಿ. ಆದ್ರೆ ತುಂಬಾ ಭಾರ, ತುಂಬಾ ಶಕ್ತಿ ಒಂದೇ ಬಾರಿಗೆ ಎತ್ಕೊಳಕ್ಕಾಗಲ್ಲ ಫಿಸಿಕಲಿ. ಅದೊಂದು ಚೂರು ನೋಡ್ಕೊಳ್ಳಿ. ಅದಕ್ಕೆ ಮಿಥುನ್ ರಾಶಿ, ಮಿಥುನ್ ಲಗ್ನದವ್ರು ನಾನು ನೋಡಿದ್ದಾನೆ, ಒಂದು ಮಗು ಸಾಕು ಅನ್ಬಿಡ್ತೀರಿ. ಸುಮ್ಮನೆ ಸಾರ್ ನಮ್ ಕೈಲ ಆಗೋಲ್ಲ ಅನ್ನತಕ್ಕಂಥದ್ದು. ಇರ್ಲಿ, ನಿಮ್ಮ ಆಲೋಚನೆ, ನಿಮ್ಮ ಸಂಪಾದನೆಗೆ ತಕ್ಕಂಥದ್ದು. ಇನ್ನೂ ಕೆಲವರು ನೋಡ್ಬೇಕು, ಮಿಥುನ್ ರಾಶಿ, ಮಿಥುನ್ ಲಗ್ನದವರು, ಅಯ್ಯೋ ಬೇಡ ಸಾರ್, ಸ್ವಲ್ಪ ಲೇಟ್ ಮಾಡ್ಕೊಳ್ಳೋಣ, ಸೆಟ್ಲ್ ಆಗೋಣ, ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋಣ, ಇನ್ನೊಂದು ಮಾಡ್ಕೊಳ್ಳೋಣ, ಈ ರೀತಿ ಭಾವಗಳಲ್ಲೇ ಇರತಕ್ಕಂಥದ್ದು. ಸೊ ಮಿಥುನ ರಾಶಿ ಸ್ವಲ್ಪ ಅದೊಂದು ವಿಚಾರ ಅಷ್ಟೇ, ಬೇರೆ ಇನ್ನೇನು ಭಾರ ಇಟ್ಕೊಳಕ್ ಹೋಗ್ಬೇಡಿ. ಕರ್ಕಾಟಕ ರಾಶಿ ಚಂದ್ರ ಸುಖಕಾರಕ, ಚೆನ್ನಾಗಿದ್ದಾನೆ. ಕುಜ 6ನೇ ಮನೆ ಚೆನ್ನಾಗಿದ್ದಾನೆ, ತೊಂದರೆ ಇಲ್ಲ. ಯಾವುದೋ ಒಂದು ಮನೆ ತಗೋಬೇಕು, ಜಾಗ ತಗೋಬೇಕು, ಮನೆ ಬದಲಾಯಿಸ್ಬೇಕು, ವಾಹನ ತಗೋಬೇಕು, ಅದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯವಹಾರ ಅನುಕೂಲ. ಸ್ವಲ್ಪ ಕೋಪಿಷ್ಠರಾಗಿರ್ತೀರಿ. ಶಕ್ತಿಕಾರಕ ವಿಪರೀತ ಬಲ ಇದ್ರೆ ನಂದೇ ಬಲ, ಅದನ್ನ ಒಳ್ಳೇದಕ್ಕೆ ಉಪಯೋಗಿಸಿ. ಇನ್ನು ಸಿಂಹರಾಶಿ ನಿಮ್ಮನ್ನು ತಡೆಯೋರಿಲ್ಲ ಇವತ್ತು. ಯೋಗಕಾರಕ ಪೂರ್ವ ಪುಣ್ಯ ಸ್ಥಾನದಲ್ಲಿ ಸೂರ್ಯನ ಜೊತೆ. ವಾವ್, ಬ್ಯೂಟಿಫುಲ್. ಅಂದುಕೊಂಡಂತ ಕೆಲಸ ಕಾರ್ಯ, ಅದರಲ್ಲೂ ಲೀಗಲ್ ಡಿಪಾರ್ಟ್ಮೆಂಟ್, ಲಾಯರು, ಜಡ್ಜು, ರಕ್ಷಣಾ ಇಲಾಖೆ, ಕನ್ಸ್ಟ್ರಕ್ಷನ್, ಭೂಮಿ, ಎಕ್ಸ್ಪೋರ್ಟ್, ಇಂಪೋರ್ಟ್, ಸ್ಟೀಲು, ಸಿಮೆಂಟು, ಬಾಕ್ಸೈಟು, ಮೈನಿಂಗು, ಕ್ರಷರು, ದೊಡ್ಡ ದೊಡ್ಡ ವೆಹಿಕಲ್ಸು, ಕ್ರೇನ್ಸು, ಈ ತರದ್ರಲ್ಲಿ ವೃತ್ತಿ, ಉದ್ಯೋಗ, ವ್ಯವಹಾರ, ಲೇವಾದೇವಿ ಅತ್ಯದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ ನೋಡ್ಕೊಂಡು, ಮಾತು ಜಾರಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತಾರೆ. ಸೊ ಇಲ್ಲಿ ಇವತ್ತು ಆ ತರದೊಂದು ಭಾವ ಇರತಕ್ಕಂಥದ್ದು ಕನ್ಯಾ ರಾಶಿಗೆ. ಏನೋ ಒಂದು ಕೆಲವೊಂದು ಸಮಯ ಹಾಗೆ ನಮ್ಮ ಬಾಯಿ ಸುಮ್ಮನೆ ಇರೋಲ್ಲ. ಅದಕ್ಕೆ 32 ಹಲ್ಲುಗಳು ಕೊಟ್ಟಿದ್ರು ಡನ್ ಅನ್ನೋದು ನಾವು. ಲಿಟಲ್ ಕೇರ್ಫುಲ್ ಮಕ್ಕಳೇ, ಅಷ್ಟೇ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ನಮ್ಮ ಶಕ್ತಿ ದೈವ ಕೊಟ್ಟಿರತಕ್ಕಂಥದ್ದು ಒಳ್ಳೇದಕ್ಕೆ. ಕೆಲವರು ಇರ್ತಾರೆ ಮೂರ್ಖರ ಪ್ರಚೋದನೆ, ದುರುದ್ದೇಶದ ಪ್ರಚೋದನೆ, ದುರಾತ್ಮರು. ನಮ್ಮನ್ನ ಅಲ್ಲಿ ಏನೋ ಒಂದು ಗಾಡಿಲಿ ಬರ್ತಿರ್ತೀವಿ, ಟಚ್ ಆಗಿದ ತಕ್ಷಣ ಮಾಡಿದ ಅವಂದೇ ತಪ್ಪು, ಅವ್ನ ಬಾಯಲ್ಲಿ ಬರೋದೆಲ್ಲ ಅಸಂಬದ್ಧ ಮಾತು. ಹಣ ದೊಡ್ಡವ್ರು ತಾವು ಹೋಗಿ ಬೇಡ ಬೇಡ. ಬುದ್ಧಿ ಇರೋನ್ ಬಲ ಉಪಯೋಗಿಸಲ್ಲ, ಬಲ ಇರೋನ್ ಬುದ್ಧಿ ಉಪಯೋಗಿಸಲ್ಲ. ನೆನ್ಪಿಟ್ಕೊಳ್ಳಿ, ನಿಮ್ಮದು ಬುದ್ಧಿ ಶಕ್ತಿಯೇ ಮಹಾಶಕ್ತಿ. ಇವನ ಹತ್ರ ಏನ್ ತೋರ್ಸೋದು? ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ರೈಟಿಂಗ್, ಬರವಣಿಗೆ, ನಿಮ್ಮ ವಿದ್ಯೆ, ನಿಮ್ಮ ಆಲೋಚನೆ, ನಿಮ್ಮ ಆ ತಾಕತ್ತಿನ ಬಲ ಅನ್ನತಕ್ಕಂಥದ್ದು. ಇನ್ನು ವಿಶೇಷವಾಗಿ ತುಲಾರಾಶಿ ಚಂದ್ರ ಕುಜನ್ ಸಾರದಲ್ಲಿ ಚೆನ್ನಾಗಿದ್ದಾನೆ. ಅಂದುಕೊಳ್ಳುವಂತಹ ಕೆಲಸ, ಕಾರ್ಯ, ವ್ಯವಸ್ಥೆ, ಉದ್ಯೋಗದಲ್ಲಿ ಒಳ್ಳೆ ಇದಿದೆ. ಇಂಜಿನಿಯರ್ ಆಗಿದ್ದೀರಾ, ಟೆಕ್ನಿಕಲ್ ಲೈನಲ್ಲಿ ಇದ್ದೀರಾ, ಒಂದು ಕನ್ಸ್ಟ್ರಕ್ಷನ್ ಲೈನಲ್ಲಿ ಇದ್ದೀರಾ, ರಿಯಲ್ ಎಸ್ಟೇಟ್ ಲೈನಲ್ಲಿ ಇದ್ದೀರಾ, ಆಮಿನೇಷನ್, ಬೆಂಕಿ, ಎಲೆಕ್ಟ್ರಿಸಿಟಿ ಬೋರ್ಡು, KEB, ಎಲೆಕ್ಟ್ರಿಕಲ್ ಕೆಲಸಗಳು, ರಿಪೇರ್ ಕೆಲಸಗಳು, ಮೇಂಟೆನೆನ್ಸ್ ಕೆಲಸಗಳು, ಲೇಬರ್ ಮ್ಯಾನೇಜ್ಮೆಂಟು, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ವಿಶೇಷ ಬಲ. ವೃಶ್ಚಿಕ ರಾಶಿ ಚಂದ್ರ ಕುಜನ್ ಸಾರದಲ್ಲಿದ್ದು, ಕುಜ ಕೇತು ಸಾರದಲ್ಲಿರೋದ್ರಿಂದ ಹೀಗೆ ಹಾಗೆ ಏನೋ ಒಂದು ತೊಳಲಾಟ. ವೃತ್ತಿ, ಉದ್ಯೋಗ, ಹಣಕಾಸು, ಕೊಡೋದು, ತಗೊಳ್ಳೋದು, ಮಾಡೋದು, ಏನೋ ಒಂದು ಹೊಯ್ದಾಟದ ಒಂದು ಭಾವದಲ್ಲಿದ್ದೀರಿ ತಟಸ್ಥವಾಗಿ.
ಏನೂ ಆಗೋಲ್ಲ. ರಿಲ್ಯಾಕ್ಸ್. ಕೆಲವೊಂದು ದಿನ ಹಾಗೆ ಮುಂದಕ್ಕೆ ಹೋಗೋದಾ, ಹಿಂದಕ್ಕೆ ನಿಂತ್ಕೊಂಡು, ಹಿಂದಕ್ಕೆ ಹೋಗೋದಾ, ಮುಂದಕ್ಕೆ ಹೋಗೋದಾ, ಈ ಥರದೊಂದು ಭಾವಗಳಲ್ಲಿ ಕದಲ್ತಕ್ಕಂಥದ್ದು ಒಂದಿರುತ್ತೆ. ಆಗೇನ್ ಮಾಡ್ಬೇಕು ಗೊತ್ತಾ? ಕನ್ಫ್ಯೂಷನ್ ಆದಾಗ ಮೌನವೇ ವಾಸಿ, ಜಪಂ. ಸುಮ್ಮನೆ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಸ್ಕಂದ ಕವಚ, ಸ್ಕಂದ ಭುಜಂಗ ಸ್ತೋತ್ರ ಒಂದು ಪುಟ್ಟದಾಗಿ ಕೇಳ್ತಕ್ಕಂಥದ್ದು, ದೇವಿ ಖಡ್ಗಮಾಲ ದೇವಸ್ಥಾನದಲ್ಲಿ ಕುಳಿತು ಕೇಳೋದು ಓದೋದು ಮಾಡ್ತಕ್ಕಂಥದ್ದು ಮಾಡಿ, ಅಶ್ವತ್ಥ ಕಟ್ಟೆ ಹೋಗ್ಬಿಟ್ಟು ಅಲ್ಲೊಂದು ಪುಟ್ಟದಾಗ ಒಂದು 10 ನಿಮಿಷ ಕುಳಿತು ಬನ್ನಿ, ಯಾವುದಾದ್ರೂ ಆಲಯದ ಗೋಪುರ ದರ್ಶನ ಮಾಡಿ, ಪ್ರಸಾದ ಸೇವನೆ ಮಾಡಿ, ಮನಸ್ಸಿನ ವಿಚಲಿತೆಯಿಂದ ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ದುಡುಕಿನ ವ್ಯವಹಾರ, ದುಡುಕಿನ ಕೆಲಸ ಕಾರ್ಯಗಳು ಬೇಡ, ಅದೊಂದು ನೋಡ್ಕೊಳ್ಳಿ. ಇನ್ನು ವಿಶೇಷವಾಗಿ ಧನುಸ್ಸು ರಾಶಿ, ಚಂದ್ರ ಲಾಭದಲ್ಲಿ, ಕುಜನ್ಸಾರ. ಕುಜ ನಿಮ್ಮನೇಲಿ ಯೋಗಕಾರಕ. ಸರ್ಕಾರಿ ಮಟ್ಟದ ಕೆಲಸ, ಸ್ವಂತ ಕಾರ್ಯ, ಈ ಒಂದು ಇಟ್ಟಿಗೆ ವ್ಯಾಪಾರ, ಮಣ್ಣಿನ ವ್ಯಾಪಾರ, ಸಿಮೆಂಟ್ ವ್ಯಾಪಾರ, ಕಬ್ಬಿಣ ವ್ಯಾಪಾರ, ಅಡ್ಮಿನಿಸ್ಟ್ರೇಷನ್ ಲೈನಲ್ಲಿ ಇದ್ದೀರಾ, ಈ ಒಂದು IAS, IPS, ರಕ್ಷಣಾ ಇಲಾಖೆ ದೊಡ್ಡ ಗೆಜೆಟೆಡ್ ಆಫೀಸರು, ತುಂಬ ದೊಡ್ಡ ಪ್ರೊಫೆಷನಲ್ಸು, ಸರ್ಜನ್ನು, KS ಅಧಿಕಾರಿ, IAS ಅಧಿಕಾರಿ, ಈ ಮಟ್ಟದ ಉದ್ಯೋಗ, ನಿಮ್ಮ ಕೆಲ್ಸಕ್ಕೆ ನೀವೇ ಅಧಿಕಾರಿ, ನಿಮ್ಮದೇ ಒಂದು ಸ್ವಂತ ಬಿಸ್ನೆಸ್ ಇದೆ, ಫುಡ್ ಇಂಡಸ್ಟ್ರಿ ಇದೆ, ವಿಶೇಷವಾಗಿ ಈ ಗುತ್ತಿಗೆ ಕೆಲಸಗಳನ್ನ ಮಾಡಿಸೋದು, ರಸ್ತೆ ಕಾಮಗಾರಿಗಳನ್ನ ಮಾಡಿಸೋದು, ಆಮೇಲೆ ಈ ತಾಮ್ರ ಬೆಳ್ಳಿ ಪದಾರ್ಥಗಳನ್ನ ತಗೊಬಂದು ಕರಗಿಸಿ ಅದನ್ನ ಪಾತ್ರೆಗಳು, ತಟ್ಟೆಗಳು, ಲೋಹದ ವಸ್ತುಗಳ ಒಂದು ವ್ಯಾಪಾರ, ಮಾರಾಟ, ತಯಾರಿಕೆ, ಇಂಥದಕ್ಕೆ ಸಂಬಂಧಪಟ್ಟಂತ ವ್ಯವಹಾರ ಅತ್ಯದ್ಭುತವಾಗಿರ್ತಕ್ಕಂಥ ಪ್ರಗತಿ. ಇನ್ನು ಮಕರ ರಾಶಿ, ಚಂದ್ರ ಕುಜನ್ಸಾರದಲ್ಲಿದ್ದು, ಕುಜ 12ನೇ ಮನೆ, ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಸ್ಥೆ, ದೂರದ ಲೆಕ್ಕಾಚಾರಗಳು ಸ್ವಲ್ಪ ತಾರುಪೇರ ಆಗತಕ್ಕಂಥದ್ದುಂಟು. ಎಚ್ಚರಿಕೆ. ರಾತ್ರಿ 7 ಗಂಟೆ ಮೇಲೆ ಜರ್ನಿ ಇಟ್ಕೋಬೇಡಿ, ದೂರದ ಜರ್ನಿ ಇಟ್ಕೊಳ್ಳೇಬೇಡಿ. 2 ವೀಲರ್ ಜರ್ನಿ ಸಿಟಿಗಳಲ್ಲಿ ಓಡಾಡ್ತಿದ್ರೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಈಗೆಲ್ಲ ಚೈನ್ ಸ್ನ್ಯಾಚಿಂಗ್ ಬೇರೆ, ಔಟ್ಸ್ಕರ್ಟ್ ಅಲ್ಲಿ ಒಂದು ದಿಢೀರ್ ಅಂತ ಬಂದು ಕೂತ್ಬಿಟ್ಟು ನಮ್ಮ ಹತ್ರನೇ ಚೈನ್ ಕಿತ್ಕೊಳ್ಳೋದು, ದುಡ್ಡು ಕಿತ್ಕೊಳ್ಳೋದು, ಕ್ರೆಡಿಟ್ ಕಾರ್ಡ್ ಕಿತ್ಕೊಳ್ಳೋದು, OTP ಕಿತ್ಕೊಳ್ಳೋದು, ಇದೆಲ್ಲ ಮಾಡ್ತಾರೆ. ಮಕರದ ಮೇಲೆ ಆ ಥರದ್ದು ಒಂದು ಇನ್ಫ್ಲುಯೆನ್ಸ್ ಜಾಸ್ತಿ ಇರುತ್ತೆ. ಈಗ ಕುಜ 12ನೇ ಮನೆ ಇರೋದ್ರಿಂದ ಆರೋಗ್ಯದ ಕಡೆ ಗಮನ ಕೊಡಿ, ತುಂಬಾ ಪ್ರೆಷರ್ ತಗೋಬೇಡಿ. ಸೂರ್ಯನು 12ನೇ ಮನೆ, ನ್ಯೂರೋಲಾಜಿಕಲ್ ಪ್ರಾಬ್ಲಮ್, ಸೈಕಲಾಜಿಕಲ್ ಪ್ರಾಬ್ಲಮ್, ಪ್ರೆಷರ್ ಇರ್ತಕ್ಕಂಥ ಒಂದು ಉದ್ಯೋಗ, ಏನೋ ಒತ್ತಡಕ್ಕೆ ಧಾವಂತ ಆಗ್ಬಿಡ್ತೀರಿ. ಶಿವಾಲಯದಲ್ಲಿ ಒಂದು ಅಟ್ಲೀಸ್ಟ್ ಒಂದು 42 ದಿನ ಪುಟ್ಟದಾಗಿ ಒಂದು ನಿಮ್ಮ ಮಟ್ಟಕ್ಕೆ ಒಂದು ಅರ್ಚನೆ, ಪೂಜೆ, ಒಂದು ಅರ್ಧ ಲೀಟರ್ ಹಾಲು, 1 ಲೋಟ ಹಾಲು ಪೂಜೆ ಮಾಡಿಸಿ ಯಾರಿಗಾದ್ರೂ ಬಡವರಿಗೆ ಕೊಡ್ತಾ ಇರಿ, ಸಮಾಧಾನ. ಕುಂಭರಾಶಿ, ಕುಜ 11ನೇ ಮನೆ, ಭಾಗ್ಯದಲ್ಲಿ ಚಂದ್ರ ಕುಜನ ಸಾರದಲ್ಲಿದ್ದು 11ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಭೂಮಿ, ಮನೆ, ವ್ಯವಹಾರ, ಓಡಾಟ, ಸುತ್ತಾಟ ಚೆನ್ನಾಗಿದೆ. ಆದ್ರೂ ಏನೋ ಒಂದು ಭಾರ ಬಿಡಿಸ್ಕೋತೀನ, ನಿಜವಾಗ್ಲೂ ಬಿಡುತ್ತಿದ್ಯಾ, ಒಂದು ಭಾರ ಇದೆ, ಸ್ವಲ್ಪ ಜರುಗ್ತಿದೆ, ಸ್ವಲ್ಪ ದಿನ ಖಂಡಿತ ಜರುಗುತ್ತೆ, ಖಂಡಿತ ಆಗುತ್ತೆ. ಯಾಕಂದ್ರೆ ಭಾಗ್ಯಸ್ಥಾನವನ್ನ ಗುರು ನೋಡ್ತಿದ್ದಾನೆ. ವಕ್ರತೆ ಬಿಟ್ಟು ಯೋಚಿಸಬೇಡಿ. ಒಂದೊಳ್ಳೆ ಶುಭ ಸುದ್ದಿ, ವ್ಯವಹಾರಗಳಲ್ಲಿ ಪ್ರಗತಿಯನ್ನು ಕೂಡ ಕಾಣತಕ್ಕಂಥ ದಿನ. ಮೀನರಾಶಿ, ಚಂದ್ರ ಅಷ್ಟಮ, ಕುಜನ್ ಸಾರ, ಯೋಗಕಾರಕನ ಸಾರ. ಆ ಯೋಗಕಾರಕ ದಶಮದಲ್ಲಿದ್ದಾನೆ ಅಂದ್ರೆ ನಿಮ್ಮ ಯೋಗ ಭಂಗವೂ ಉಂಟು, ಹುಷಾರು. ನಮ್ಗೊಂದೊಂದು ಸಮಯ ತುಂಬಾ ಜಾಸ್ತಿ ಬೇಗ ಬಲ ಬಂದಾಗ ಏನ್ ಮಾಡ್ಬಿಡ್ತೀವಿ, ಜಾಸ್ತಿ ಭಾರ ಎತ್ತಕೊಟ್ಟು ಮೈಕೆಲ್ಲ ನೋವು ಮಾಡ್ಕೊಂಡು ಅಮ್ಮ ಅಪ್ಪ ಅಂತ ಒದ್ದಾಡ್ತಕ್ಕಂಥ ಭಾವ, ಇದು ನಡೆಯುತ್ತೆ. ಸ್ವಲ್ಪ ನೋಡ್ಕೊಂಡು ತುಂಬಾ ಭಾರ ಇಟ್ಕೋಬೇಡಿ. ಎಸ್, ತುಂಬಾ ಭಾರ ಇಟ್ಕೊಳ್ಳದೆ ಇದ್ರೆ ಉತ್ತಮ. ಇವತ್ತು ಆದಷ್ಟು ಎಷ್ಟು ಸಿಂಪಲ್ ಆಗಿ ಮಾಡ್ಲಿಕ್ಕೆ ಆಗುತ್ತೋ ಅದ್ ನೋಡಿ. ಒಡೆದಾಟ, ಬಡದಾಟ, ಗಲಾಟೆ, ಕಿರಿಕಿರಿ, ಕೆಲಸದಲ್ಲಿ, ವೃತ್ತಿಯಲ್ಲಿ, ವ್ಯವಹಾರದಲ್ಲಿ ಈ ತರದ್ದು ಕೂಡ ಒಂದು ಸಣ್ಣ ಒದ್ದಾಟಗಳು ಆಗತಕ್ಕಂಥದ್ದುಂಟು. ಎಚ್ಚರಿಕೆ. ದುಡುಕಿನ ಮಾತು, ದುಡುಕಿನ ವ್ಯವಹಾರ, ದುಡುಕಿನ ಲೆಕ್ಕಾಚಾರ, ಗಂಡನ ಜೊತೆ, ಹೆಂಡತಿ ಜೊತೆ, ಸ್ನೇಹಿತರ ಜೊತೆ, ಆತ್ಮೀಯರ ಜೊತೆ, ಒಡ ಹುಟ್ಟಿದವ್ರ ಜೊತೆ, ಕೊಲೀಗ್ಸ್ ಜೊತೆ ಸಣ್ಣ ಫ್ರಿಕ್ ಆಗ್ತಕ್ಕಂಥದ್ದುಂಟು. ಅದಕ್ಕೆ ಇವತ್ತೇನ್ ಮಾಡಿ, ಪುಟ್ಟದಾಗಿ ಗಣಪತಿಯನ್ನ ಆರಾಧನೆ, ಗಣಪತಿ ಪೂಜೆ, ಗಣಪತಿಗೆ ಅಭಿಷೇಕ, ಗಣಪತಿಗೆ ಅರ್ಚನೆ, ಪ್ರಸಾದ ಸೇವನೆ, ಇಷ್ಟನ್ನು ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.